ನಮ್ಮ ಸತ್ಯವೇದವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ, ಇಬ್ರಿಯ ಗ್ರಂಥ 11ನೇ ಅಧ್ಯಾಯದ 32ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಎಫತ್, ದಾವೀದ್, ಸಮುವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ಓಕೆ, ಇವತ್ತಿನ ಈ ಒಂದು ಪ್ಯಾಸೇಜ್ 4 ವ್ಯಕ್ತಿಯ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅವರ ಹೆಸರುಗಳು ಇಲ್ಲಿದೆ: ಗಿಡಿಯೋನ್, ಬಾರಾಕ್, ಸಂಸೋನ್, ಎಫ್ತಾ. ಈ 4 ಮಂದಿಯ ಬಗ್ಗೆ, ದಾವೀದ ಕೂಡ ಇದ್ದಾನಲ್ಲಿ ಸಮಯ. ಆದರೆ ಈ 4 ಮಂದಿಯ ಬಗ್ಗೆ ನಾನು ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ, ಇವರು ನ್ಯಾಯಸ್ಥಾಪಕರ ಕಾಲದಲ್ಲಿ ಇದ್ದವರು. ನ್ಯಾಯಸ್ಥಾಪಕರ ಕಾಲದಲ್ಲಿ ಇದ್ದವರು. ಆ ಸಮಯದಲ್ಲಿ ನಾವು ನೋಡ್ತೇವೆ, ಅವರಿಗೊಬ್ಬ ನಾಯಕನಿಲ್ಲದಂಥ ಸಮಯದಲ್ಲಿ ಜನರು ತಮ್ಮ ದೃಷ್ಟಿಗೆ ಏನು ಸರಿ ಬೀಳ್ತದೆ ಅದನ್ನೇ ಮಾಡ್ತಿದ್ರು. ರಾಂಗ್ ಆದರೂ ಕೂಡ ಅದನ್ನು ಯಾರು ಕೂಡ ಅದನ್ನು ಹೇಳುವರು, ರಾಂಗ್ ಎಂಬುದಾಗಿ ಹೇಳುವವರು ಇರಲಿಲ್ಲ ಆ ಕಾಲದಲ್ಲಿ. ಅಂತ ಒಂದು ನ್ಯಾಯಸ್ಥಾಪಕರ ಸಮಯದಲ್ಲಿ ಜೀವಿಸ್ತಿದ್ದಂಥ ಈ 4 ವ್ಯಕ್ತಿಗಳ ಬಗ್ಗೆ ಸತ್ಯವೇದ ಹೇಳ್ತದೆ. ಅದಕ್ಕೆ ಇವತ್ತು ನಾನು ಕೊಟ್ಟಂತ ಈ ಒಂದು ಪ್ಯಾಸೇಜ್ಗೆ, ಇವತ್ತಿನ ಸಂದೇಶಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ವಾಕ್ಯ ಭಾಗ ಇಬ್ರಿಯರಿಗೆ ಬರೆದ ಗ್ರಂಥ 11ನೇ ಅಧ್ಯಾಯದ ವಚನ 32. ಇದಕ್ಕೆ ನಾನು ಕೊಟ್ಟಂತ ಟೈಟಲ್ ಅಂದರೆ ಬೀಯಿಂಗ್ ಎ ಯೂಸ್ಫುಲ್ ವೆಸಲ್ ಟು ಗಾಡ್. ಬೀಯಿಂಗ್ ಎ ಯೂಸ್ಫುಲ್ ವೆಸಲ್ ಟು ಗಾಡ್. ದೇವರಿಗೆ ಉಪಯುಕ್ತವಾಗುವಂಥ ಪಾತ್ರೆ ನಾನು. ಅದಕ್ಕಾಗಿ ದೇವರು ನನ್ನನ್ನು ಕರೆದಿದ್ದಾನೆ. ಅದಕ್ಕಾಗಿ ದೇವರು ನಿನ್ನನ್ನು ಆರಿಸಿಕೊಂಡು, ಈ ಲೋಕದಲ್ಲಿ ದೇವರು ನನ್ನನ್ನು ನಿನ್ನನ್ನು ಆತನು ಬೆಳಕಾಗಿ ಆರಿಸಿಕೊಂಡಿದ್ದಾನೆ. ಅದಕ್ಕೆ ದೇವರ ವಾಕ್ಯ, ನಿಮ್ಮ ಬೆಳಕು ಪ್ರಕಾಶಲಿ. ದೇವರಿಗೆ ಉಪಯುಕ್ತವಾದ ಪಾತ್ರೆ ನಾನು, ನೀನು ಆಗಿದ್ದೇನೆ. ಬರೀ ನನ್ನ ಮನೆಗೆ ಮಾತ್ರ ನಾನು ಬ್ಲೆಸ್ಸಿಂಗ್ ಅಲ್ಲ, ನನ್ನ ಪಾತ್ರೆ ತುಂಬಿ ಹೊರಸೂಸಬೇಕು. ಈ ವ್ಯಕ್ತಿಗಳನ್ನು ನೋಡುವಾಗ, ಇಬ್ರಿಯ ಗ್ರಂಥ ಅನೇಕ ಪತ್ರಿಕೆಗಳನ್ನು ಬರುವಾಗ ಅಲ್ಲಿ ಹೇಳಿದಲ್ಲ, ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ, ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ, ಪೌಲನು ಕೊಲೆಸರಿಯವರಿಗೆ ಪತ್ರಿಕೆ. ಆದರೆ ಇಬ್ರಿಯ ಗ್ರಂಥಕ್ಕೆ ಬರುವಾಗ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ ಎಂಬುದಾಗಿ ಅಲ್ಲಿ ಇಲ್ಲ. ಯಾಕೆಂದ್ರೆ ಈ ಒಂದು ಇಬ್ರಿಯ ಗ್ರಂಥ ಯಾರು ಬರೆದ ಸ್ಪಷ್ಟವಾದ ಒಂದು ಏನಂತ ಹೇಳಿದ್ರೆ ಮಾಹಿತಿ ಇಲ್ಲ. ಬಾರ್ನಬ ಇರ್ಬೋದು, ಮಾರ್ಕ ಇರ್ಬೋದು, ಪೌಲ ಇರ್ಬೋದು, 3 ಜನರಲ್ಲಿ ಯಾರಾದ್ರೊಬ್ಬರು ಬರೆದಿರ್ಬೋದು ಎಂಬುದಾಗಿ ಸ್ಕಾಲರ್ನವ್ರು ಹೇಳ್ತಾರೆ. ಆದರೆ ಈ ಪತ್ರಿಕೆ ಶೈಲಿಯನ್ನು ನೋಡುವಾಗ, ಬರೆದಂಥ ಒಂದು ಏನು ಹೇಳ್ತದೆ, ಆ ಪತ್ರಿಕೆಯನ್ನು ಬರೆದ ರೀತಿ ನೋಡುವಾಗ, ಎಲ್ಲ ಹಳೆ ಒಡಂಬಡಿಕೆಯ ಆರಾಧನೆಯ ಸಂಗತಿಗಳು, ಯಜ್ಞಗಳನ್ನು ನೋಡುವಾಗ, ಪೌಲನು ಪಂಡಿತನು. ಪೌಲನು ಯಾರಾಗಿದ್ದಾನೆ? ವೇದ ಪಂಡಿತನು. ಪೌಲನು ಧರ್ಮಶಾಸ್ತ್ರದ ಬಗ್ಗೆ ಆಳವಾಗಿ ತಿಳಿದಂಥ ವ್ಯಕ್ತಿ. ಆದ್ದರಿಂದ ಅವನೇ ಎಂಬುದಾಗಿ ಇದನ್ನು ಪರಿಗಣಿಸಲ್ಬಹುದು, ಪೌಲನು ಬರೆದನು ಎಂಬುದಾಗಿ. ಆದರೆ ಇಲ್ಲಿ ಬಹುಶಃ ಈ ಪತ್ರಕರ್ತನು ಬರೆಯುವಾಗ, ಗ್ರಂಥಕರ್ತನು ಬರೆಯುವಾಗ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಏನು ಹೇಳ್ಬೇಕು? And what more shall I say? ಅವನು ಹೇಳ್ತಾನೆ, I do not have time to tell about Gideon. ಹಾಗಾದ್ರೆ ಗಿದ್ಯೋನ ಬಗ್ಗೆ ಎಷ್ಟು ಅವನಿಗೆ ಹೇಳಲಿಕ್ಕಿದೆ, ಬರೀಲಿಕ್ಕಿದೆ. ನಮಗಾಗಿ ನಮ್ಮ ಒಂದು ಎಂಕರೇಜ್ ನೋಡಿ, ಓಲ್ಡ್ ಟೆಸ್ಟ್ಮೆಂಟ್ ಎಲ್ಲ ಭಕ್ತರು ನಮ್ಗೆ ಒಂದು ಎಕ್ಸಾಂಪಲ್ ಆಗಿದ್ದಾರಲ್ವಾ. ಮಾಡೆಲ್ ಚರ್ಚ್ನ ಅಪೋಸ್ತಲರು ಅವರು ನಮ್ಗೆ ಏನಾಗಿದ್ದಾರೆ? ಅವರು ಎಕ್ಸಾಂಪಲ್ ಆಗಿದ್ದಾರೆ. ಅವರ ಲೈಫ್, ಅವರು ಹೇಗೆ ಜೀವಿಸಿದ್ರು, ಅವರ ಲೈಫ್ನಲ್ಲಿ ಶೋಧನೆ ಬರಲಿಲ್ವಾ? ಟೆಂಪ್ಟೇಷನ್, ಕಷ್ಟ ಬರಲಿಲ್ವಾ? ಅವರಲ್ಲಿ ಬಲಹೀನತೆ ಇರಲಿಲ್ವಾ? ಅವರಲ್ಲಿ ಪ್ರಾಬ್ಲಮ್ಸ್ ಇರಲಿಲ್ವಾ? ಅವ್ರು ಡೈರೆಕ್ಟ್ ಮೇಲಿನಿಂದ ಬಂದವರು ಇಲ್ಲಲ್ಲ. ಅವರಲ್ಲಿ ಕೂಡ ಏನಿದೆ? ವೀಕ್ನೆಸ್ ಇತ್ತು, ಶಾರ್ಟ್ ಟೆಂಪರ್ಡ್ ಇದ್ರು ಅಲ್ವಾ. ಪೇತ್ರ, ಪೌಲ, ನಾವು ನೋಡ್ತೇವೆ. ಇವರ ಲೈಫನ್ನು ನೋಡುವಾಗ ಅವರು ಕೂಡ ಆ ಶರೀರ ಭಾವದಲ್ಲಿ ಅವರೇನಾದ್ರು ಜೀವಿಸಿದವರು. ಆದ್ರೂ ಕೂಡ ದೇವರ ಸನ್ನಿಧಿಗೆ ಬಂದು ಅವರೇನ್ ತಮ್ಮನ್ನು ದೇವರಿಗೆ ಸಮರ್ಪಿಸಿದಾಗ ದೇವರು ಅವರನ್ನು ಒಳ್ಳೆ ಒಂದು ವೆಸಲ್ ಆಗಿ ಅವನು ಮಾರ್ಪಡಿಸಿದ. ಆಮೇಲೆ ದೇವರವನ್ನು ಉತ್ತಮ ಬಳಕೆಗೆ ಯೋಗ್ಯವಾಗುವಂತ ಒಂದು ಒಳ್ಳೆ ಸುಂದರವಾದ ಪಾತ್ರೆಯನ್ನಾಗಿ ದೇವರವನ್ನು ಯೂಸ್ ಮಾಡಿದ. ಇವತ್ತು ಅದೇ ದೇವರು ನನ್ನನ್ನು ನಿನ್ನನ್ನು ಒಳ್ಳೆಯ ಉತ್ತಮವಾದ ಪಾತ್ರೆಯಾಗಿ ಕರ್ತನ ನಾಮದ ಮಹಿಮೆಗೋಸ್ಕರ ಉಪಯೋಗಿಸಲು ಆತನು ಇಷ್ಟವುಳ್ಳವನಾಗಿದ್ದಾನೆ. ಆಮೇಲೆ ಆತನ ಇಷ್ಟವುಳ್ಳವನ. ಆದ್ರಿಂದ ನನಗೆ ಆ ಹೃದಯ ಬೇಕು, ನನಗೆ ಮನಸ್ಸು ಬೇಕು. ದೇವರೇ, ನಾನು ಯಾಕೆ ಸಭೆಗೆ ಹೋಗ್ತಿದ್ದೇನೆ? ಯಾಕೆ ಈ ಸಭೆಯಲ್ಲಿ ನಾನು ನೆಟ್ಟಲ್ಪಟ್ಟಿದ್ದೇನೆ? ದೇವರ ಒಂದು ಯೋಜನೆ ಇದೆ, ದೇವರ ಒಂದು ಏನಿದೆ?
ಪರ್ಪಸ್ ಇದೆ. ಅದಕ್ಕಾಗಿ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ, ದೇವರು ನಿನ್ನನ್ನು ಕರೆದಿದ್ದಾನೆ, ದೇವರು ನಿನ್ನನ್ನು ಇಲ್ಲಿ ಇಟ್ಟಿದ್ದಾನೆ. ಸುಮ್ಮನೆ ಬಂದು ನಾವು ಆರಾಧನೆ ಮಾಡಿ ಹೋಗುವುದಕ್ಕಾಗಿಲ್ಲ. ದೇವರೊಂದು ಡಿವೈನ್ ಪರ್ಪಸ್, ದೇವರ ಒಂದು ದೈವಿಕವಾದ ಉದ್ದೇಶ ನಮ್ಮ ಜೀವಿತದಲ್ಲಿದೆ. ಹಾಗಾದ್ರೆ ಈ 4 ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ಈ ಗ್ರಂಥಕರ್ತನೆ ಐ ಡು ನಾಟ್ ಹ್ಯಾವ್ ಟೈಮ್ ಟು ಟೆಲ್ ಅಬೌಟ್ ಗಿಡಿಯೋನ್. ನನಗೆ ಸಮಯ ಇಲ್ಲ ಗಿಡಿಯೋನ್ ಬಗ್ಗೆ ಮಾತಾಡಲಿಕ್ಕೆ, ಬಾರಕನ ಬಗ್ಗೆ ಮಾತಾಡಲಿಕ್ಕೆ ನನಗೆ ಸಮಯ ಇಲ್ಲ. ಬಹುಶಃ ಬಹಳ ಅನುಭವಿ ಆದ ಒಬ್ಬ ಈ ಗ್ರಂಥಕರ್ತನಾಗಿರ್ಬೋದು. ಅವನು ತುಂಬ ಎಕ್ಸ್ಪೀರಿಯನ್ಸ್, ತುಂಬ ಅನುಭವವುಳ್ಳವನು, ಮತ್ತೆ ದೇವರ ಆ ಒಂದು ಸೇವೆಯಲ್ಲಿ ಬಹಳ ಪ್ರಯಾಸಪಟ್ಟು ಸೇವೆಯಲ್ಲಿ ಬಹಳ ನಿರತರಾಗಿದ್ದಂಥ ಒಬ್ಬ ಅನುಭವಿ ಸೇವಕನಿರುವಾಗ ಅವನು ಡಿಟೇಲ್ ಆಗಿ ಅವನು ಹೇಳ್ತಿದ್ದಾನೆ, ನನಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಅವರ ಬಗ್ಗೆ ಅನೇಕ ಸಂಗತಿಗಳಿದೆ ಹೇಳಲಿಕ್ಕೆ. ಅವರು ಹೇಗೆ, ಅವರ ಲೈಫ್ ಹೇಗಿತ್ತು, ಹೇಗೆ ಅವರ ಲೈಫ್ ಟ್ರಾನ್ಸ್ಫಾರ್ಮ್ ಆಯಿತು, ಹೇಗೆ ದೇವರನ್ನು ಅವರು ಉಪಯೋಗಿಸಲ್ಪಟ್ಟು ದೇವರು ಹೇಗೆಲ್ಲ ಅವರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡಿದೆ ಎಂಬುದಾಗಿ. ಆದರೆ ಅವನು ಅದನ್ನು ಸಂಕ್ಷಿಪ್ತವಾಗಿ ನಮಗೆ ಆತನು ಹೇಳ್ತಿದ್ದಾನೆ. ಯಾರ ಬಗ್ಗೆ ಹೇಳ್ತಿದ್ದಾನೆ? ಇನ್ನೂ ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಎಫ್ತಾ, ದಾವೀದ್, ಸಮುವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದ್ರೆ ನನಗೇನಾಗುವುದಿಲ್ಲ ಅಂತೆ, ಸಮಯ ಸಾಕಾಗುವುದಿಲ್ಲ. ಇವತ್ತು ನನಗೆ ಕೂಡ ಡಿಟೇಲ್ ಹೇಳಲಿಕ್ಕೆ ಸಮಯ ಇಲ್ಲ. 9:15 ಚರ್ಚ್ ಬಿಡ್ಬೇಕು, ಇಲ್ಲದ್ರೆ ದೃಷ್ಟಿ ಎಲ್ಲ ಎಲ್ಲಿ ಹೋಗ್ತದೆ? ಟೈಮ್ ಮನೆಯಲ್ಲಿ ಇಟ್ಟು ಕಳಿಸಿ ಬಂದಿದ್ದೇವೆ, ಪಾಸ್ಟ್ರಿಗೆ ಟೈಮ್ ಇಲ್ಲ, ಹೋಗ್ತಾ ಇದ್ದಾರೆ ಎಂಬುದಾಗಿ. ಮಧ್ಯಾಹ್ನ ಅಡಿಗೆ ಆಗ್ಬೇಕು, ಗೆಸ್ಟ್ ಬರ್ಲಿಕ್ಕಿದ್ದಾರೆ, ದೂರದಿಂದ ಬರ್ತಾರೆ, ಸಮಯ ಸಾಲದು. ಆದ್ರೆ ನಾನು ಹೇಳ್ತೇನೆ, ಆಲೋಚನೆ ಮಾಡ್ತೇನೆ, ನೀವು ಅರ್ಥ ಮಾಡಿಕೊಳ್ಬಹುದು ಇದನ್ನು ವಿವರವಾಗಿ. ಹಾಗಾದ್ರೆ ಫಸ್ಟ್ ನಾವು ನೋಡುದಾದ್ರೆ ಇಲ್ಲಿರುವಂತ ಒಬ್ಬ ಭಕ್ತನು, ನ್ಯಾಯಸ್ಥಾಪಕರ ಸಮಯದಲ್ಲಿ ಇದ್ದಂತ ಒಬ್ಬ ಭಕ್ತನ ಯಾರಂದ್ರೆ ಗಿಡಿಯೋನ್. ಗಿಡಿಯೋನ ಲೈಫ್ ಬಗ್ಗೆ ನಾವು ಏನು ಕಳಿಬಹುದು, ಏನು ಅಪ್ಲೈ ಮಾಡಬಹುದು ನಮ್ಮ ಲೈಫ್ನಲ್ಲಿ? ಗಿಡಿಯೋನ್ ಯಾರಾಗಿದ್ದ? ಗಿಡಿಯೋನ್ ವಾಸ್ ಎ ಫಿಯರ್ಫುಲ್, ಭಯಂಕರ ಹೆದರಿಕೆ ಅವನಿಗೆ. ಗಿಡಿಯೋನ್ ವಾಸ್ ಎ ಫಿಯರ್ಫುಲ್ ಮ್ಯಾನ್. ತುಂಬ ಭಯ. ಯಾಕೆ ಅಂತ ಹೇಳಿದ್ರೆ ಅವನಿದ್ದಂಥ ಸಮಯದಲ್ಲಿ ಅವನು ದ್ರಾಕ್ಷೆಯ ಎಂತ ಮಾಡ್ತಿದ್ದನು, ದ್ರಾಕ್ಷಿಯ ತೋಟಕ್ಕೆ ಹೋಗೋನು ಮೆಲ್ಲ ನೋಡಿ 4 ಕಡೆಯಿಂದ ಬರ್ತಾರೆ, ಇವತ್ತು ಬರ್ತಾರ, ಅಟ್ಯಾಕ್ ಆಗ್ತದೆ ಎಂಬುದಾಗಿ ಮೆಲ್ಲ ಏನ್ ಮಾಡ್ತಿದ್ದ, ಗೋಧಿಯನ್ನು ಆತನು ಬಡಿಯುತ್ತಿದ್ದ. ಯಾಕಂದ್ರೆ ಮಿದ್ಯಾನರು ದೊಡ್ಡ ಆರ್ಮಿ, ಅಲ್ಲಿ ನೋಡ್ತೇವೆ ಸೈನ್ಯ ಎಂಬುದಾಗಿ 6ನೇ ಅಧ್ಯಾಯದಲ್ಲಿ 1ನೇ ವಚನ ನೋಡುವಾಗ ಅವರ ದೊಡ್ಡ ಆರ್ಮಿ, ಅವರ ಆವಾಜ್ ನೋಡ್ಬೇಕು, ಕುದುರೆಗಳು ಬರುವಾಗ ಡಗ್ ಡಗ್ ಬರುವಾಗ ಇಡೀ ನಾವು ನೋಡ್ತೇವೆ ಇಸ್ರೇಲರಿಗೆ ಹೆದರಿಕೆ ಆಗ್ತಿತ್ತು ಅವ್ರು ಬರುವಾಗ. ಇ ವಾಸ್ ಫಿಯರ್ಫುಲ್. ಆದ್ರನ್ನ ಅಡಗಿ ಇವರೆಲ್ಲರೂ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಗುಹೆಗಳಲ್ಲೆಲ್ಲ ಏನ್ ಮಾಡಿ ಅಡಗಿ ಕೂತಿಲ್ಲ ಅವರ ಶಬ್ದ. ಮಿದ್ಯಾನರು ಬರುವಾಗನೆ ಅವರ ಆರ್ಸು ದೊಡ್ಡ ಸಂಖ್ಯೆಯಲ್ಲಿ ಅವರು ಬರ್ತಿದ್ರು. ನಾವು ಬೇಕಿದ್ರೆ 6ನೇ ಅಧ್ಯಾಯದಲ್ಲಿ ಜಸ್ಟ್ ನೋಡುದಾದ್ರೆ ಜಡ್ಜಸ್ ಚಾಪ್ಟರ್ 6 ಅಲ್ಲಿ ನಾವು 1ರಿಂದ ನಾವು ಒಂದು ವೇಳೆ ನಾವು ಜಸ್ಟ್ 1, 2, 3, 4 ವಚನ ಒಂದು ವೇಳೆ ನೋಡುದಾದ್ರೂ ಕೂಡ ಜಸ್ಟ್ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಯಾಕೆ ಅವನಷ್ಟು ಫಿಯರ್ಫುಲ್ ಆಗಿದ್ದ, ಯಾಕೆ ಅಷ್ಟು ಭಯ ಇತ್ತು ಇಸ್ರೇಲ್? ಓದಿಕೊಳ್ಳಿ. ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯೋನ್ಯರ ಕೈಗೆ ಒಪ್ಪಿಸಿದನು. ನೋಡಿ, ಇವರು ಏನಾದ್ರು ಇಸ್ರಾಯೇಲರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ದೇವರಿಂದ ಅವರು ದೂರ ಹೋದ್ರು. ಇಲ್ಲಿ ತಪ್ಪೇ ಯಾರ್ದು? ದೇವರದಲ್ಲ. ದೇವರು ಪ್ರಾಮಿಸ್ ಮಾಡಿದ, ದೇವರು ನಂಬಿಗಸ್ತನಾಗಿದೆ. ಆದ್ರೆ ಇಸ್ರೇಲರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ದೇವರಿಂದ ಅವರು ದೇವರನ್ನು ಬಿಟ್ಟು ದೇವರಿಂದ ದೂರ ಹೋದ್ರು. ಇದರ ರಿಸಲ್ಟ್ ಏನಂತ ಹೇಳಿದ್ರೆ ದೇವರಿಂದ ದೂರವಾದದ್ರಿಂದ ಅವರಿಗೆ ದೇವರ ಫೇವರ್ ಇಲ್ಲದಿದ್ದರಿಂದ ನಾವು ನೋಡ್ತೇವೆ ದೇವರ ಹಸ್ತ ಅವರ ಮೇಲೆ ಇದ್ದಿದ್ರೆ ಅವರು ಏನಾದ್ರು ಅಂದ್ರೆ ಮಿದ್ಯಾನರ ಕೈಗೆ ಅವರು ಸಿಕ್ಕಿಕೊಂಡ್ರು. 7 ವರ್ಷ ತನಕ ಮಿದ್ಯಾನವರು ಏನ್ ಮಾಡಿದ ಅಂತ ಹೇಳಿದ್ರೆ ಅವರನ್ನು ಕಾಟ ಕೊಟ್ರು. ಕಾಟ 7 ವರ್ಷ ಅವ್ರಿಗೆ ಹಿಂಸೆ. ಎಂತ ಹಿಂಸೆ ಗೊತ್ತುಂಟ? ವಚನ ಅಲ್ಲಿ ಓದುದಾದ್ರೆ, ಮಿದ್ಯಾನ್ಯರ ಹಸ್ತವು ಬಲಗೊಂಡದರಿಂದ ಇಸ್ರಾಯೇಲ್ಯರು ಅವರಿಗೆ ಹೆದರಿ ಪರ್ವತಗಳಲ್ಲಿ ಎಲ್ಲಿ ಇರ್ತಿದ್ರು ಅವರು? ಅವರಿಗೆ ಹೆದರಿ ಪರ್ವತಗಳ ಗುಹೆಗಳಲ್ಲಿ, ಅವರು ತೋಟದಲ್ಲೆಲ್ಲ ಅಡಗಿ ಕೂತ್ಕೊಳ್ತಿದ್ರು ಅವರು. ಎಸ್, ಕಂದರ ಗುಹೆ ದುರ್ಗಗಳನ್ನು ಮಾಡಿ ಸೇರಿಕೊಂಡರು. ಇವರು ಬೀಜ ಬಿತ್ತಿದ ತರುವಾಯ ಮಿದ್ಯಾನ್ಯರು, ಅಮಲೇಕ್ಯರು, ಮೂಡಣ ದೇಶಗಳವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜಾ ಪ್ರಾಂತದವರೆಗಿದ್ದ ಎಲ್ಲಾ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿ ಬಿಟ್ಟದರಿಂದ ಇವರಿಗೆ ದವಸ ಧಾನ್ಯವಾಗಲಿ ಕುರಿದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡತೆಗಳಂತೆ ಗುಂಪು ಗುಂಪಾಗಿ ಬಂದರು. ಅವರ ಒಂಟೆಗಳು ಅಸಂಖ್ಯ. ಅವರ ಆರ್ಮಿ ಏನಂದ್ರೆ ಮಿಡತೆಗಳಂತೆ ಗುಂಪು ಗುಂಪಾಗಿ ಅವರು ಬರ್ತಿದ್ರು.
ಬಂದಾಗ ಇವ್ರು ಏನ್ ಮಾಡ್ತಿದ್ರು, ಎಲ್ಲರೂ ಗುಹೆಗಳಲ್ಲಿ ಅಡಗಿಕೊಳ್ದು. ಇವರಿಗೆ ಊಟಕ್ಕಿಲ್ಲ ಅಂದ್ರೆ ಇವರು ಬೀಜ ಬಿತ್ತುದು, ವ್ಯವಸಾಯ ಮಾಡಿ ಫಲ ಕೊಡುವಾಗ ಆರುವೆ ಸಮಯದಲ್ಲಿ ಇವ್ರು ಬಂದು ಏನ್ ಮಾಡುದು, ಎಲ್ಲವನ್ನು ತೆಗೆದುಕೊಂಡು ಹೋಗುದು. ಬ್ರಿಟಿಷರು ಬಂದು ನಮ್ಮ ದೇಶವನ್ನು ರೂಲ್ ಮಾಡಿ ಎಲ್ಲ ನಮ್ಮ ಒಳ್ಳೆ ಸಂಪತ್ತನ್ನು ಹೊತ್ತುಕೊಂಡು ಹೋದ ಹಾಗೆ ಇಲ್ಲಿ ನಾವು ನೋಡ್ತಿದ್ದೇವೆ, ಎಲ್ಲ ನೋಡ್ತೇವೆ. ದವಸ ಧಾನ್ಯಗಳು ಇವರು ಏನೆಲ್ಲ ಬೆಳೆಸಿದ್ರು, ಬೀಜ ಬಿತ್ತಿದ್ರೆ ಏನ್ ಮಾಡ್ತಿದ್ದಂದ್ರೆ ಅವರು ಬಂದು ಅದನ್ನ ಏನ್ ಮಾಡ್ತಿದ್ರು, ಕೊಂಡೋಗ್ತಿದ್ರು. ಇವರಿಗೆ ಊಟಕ್ಕೆ ಸಿಗ್ತಿರ್ಲಿಲ್ಲ ಇಸ್ರೇಲರಿಗೆ. ಆದ್ರೆ ಗಿದ್ಯೋನನು ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ನಾವು ನೋಡ್ತೇವೆ, ಮೆಲ್ಲ ಹೋಗಿಕೊಂಡು ಅವನೇನ್ ಮಾಡ್ತಿದ್ದ, ದ್ರಾಕ್ಷಿಯ ತೋಟದಲ್ಲಿ ಹೋಗಿಕೊಂಡು ಯಾರಿಗೆ ಕಾಣದಾಗೆ ಮೆಲ್ಲ ಶಬ್ದದಲ್ಲಿ ಬಟ್ಟೆ ಹೋಗಿ ಕೂಡ ಶಬ್ದ ಬರದಾಗೆ ಮೆಲ್ಲಕೊಂಡು ಶಬ್ದದ ದೊಡ್ಡ ಆರ್ಮಿ ಬರ್ತದೆ. ಅದಕ್ಕೆ ಮೆಲ್ಲನೆ ನಾವು ನೋಡ್ತೇವೆ ಏನ್ ಮಾಡ್ತೇವೆ, ಶಬ್ದ ಇಲ್ಲದಾಗೆ ಏನ್ ಮಾಡ್ತದೆ, ರೊಟ್ಟಿ ಮಾಡ್ಲಿಕ್ಕೆ ಸ್ವಲ್ಪ ಏನಾದ್ರು ಗೋಧಿಯನ್ನು ಅವನು ಬಳಿತಿದ್ದ. ಆಗ ದೇವರ ವಾಕ್ಯ ಹೇಳ್ತದೆ ಅವನು ಭಯದಲ್ಲಿ 12ನೇ ವಚನ ಹೇಳ್ತದೆ, ಈ ವಾಸ್ ಫಿಯರ್ಫುಲ್. ಆಗ ದೇವದೂತನು ಬಂದು ಗಿದ್ಯೋನು ಹೇಳ್ತಾನೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ, ದ ಲಾರ್ಡ್ ಇಸ್ ವಿತ್ ಯು. ಏನ್ ಹೇಳ್ತಿದ್ದಾನೆ ಅವನಿಗೆ, when the angel of the Lord appeared to Gideon, he said, the Lord is with you, mighty warrior. ನೀನು ಯಾರು, ಮಿದ್ಯಾನರಿಗಿಂತ ನೀನು ಪವರ್ಫುಲ್, ನೀನು ಮಿದ್ಯಾನರಿಗಿಂತ ಶಕ್ತಿಶಾಲಿ. ನಿನಗೆ ಗೊತ್ತಿಲ್ಲ ಹೂ ಯು ಆರ್, ನೀನು ಯಾರು, ನಿನ್ನ ಪವರ್ನು. ಗಿಡಿಯನ್ ವಾಸ್ ಪವರ್ಫುಲ್, ಆದ್ರೆ ಇಲ್ಲಿ ನೋಡ್ತೇವೆ he was fearful. ಪವರ್ಫುಲ್ ಒಬ್ಬ ವ್ಯಕ್ತಿ, ದೇವರ ಮನುಷ್ಯ. ಆದ್ರೆ ಇಲ್ಲಿ ನೋಡ್ತೇವೆ ಇವರು ಬೀಜ ಬಿತ್ತುತ್ತಾರೆ, ಇವರು ವ್ಯವಸಾಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಲಾಸ್, ಎವ್ರಿ ಟೈಮ್ ಡಿಫೀಟ್, ಎವ್ರಿ ಟೈಮ್ ಶೇಮ್. ಅದರ ಲಾಭವನ್ನು ನೋಡ್ತೇವೆ. ಆರ್ಮಿ ಬಂದು ಒಂಟೆಯಲ್ಲಿ ಬಂದು ಗುಂಪಾಗಿ ಮಿಡತೆಗಳಾಗಿ ಬಂದು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರಿದ್ದನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಆಗ ದೇವರು ಹೇಳ್ತಿದ್ದಾನೆ, ಗಿಡಿಯೋನೆ ನಿನಗೆ, ನೀನು ಯಾರಾಗಿದ್ದಿ, ಪರಾಕ್ರಮಶಾಲಿ. ನೀನು ಏನಾಗಿದ್ದಾನೆ, ಮೈಟಿ ಮ್ಯಾನ್ ಆಫ್ ಗಾಡ್. ಯು ಆರ್ ಎ ಮೈಟಿ ಮ್ಯಾನ್ ಆಫ್ ಗಾಡ್, ಯು ಆರ್ ಎ ಮೈಟಿ ವುಮನ್ ಆಫ್ ಗಾಡ್. ದ ಲಾರ್ಡ್ ಇಸ್ ವಿತ್ ಯು. ಲಿಸನ್ ಟು ಮೀ, ದ ಲಾರ್ಡ್ ಇಸ್ ವಿತ್ ಯು. ನೀನು ಭಯಪಡುವಂತ ಒಬ್ಬ ಬಲಹೀನ ವ್ಯಕ್ತಿ ಅಲ್ಲ. ನೀನು ಯಾರಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ ನೀನು ಧೈರ್ಯಶಾಲಿ. ಯಾಕೆಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ ನೀತಿವಂತನು ಸಿಂಹದಂತೆ ಆತನು ಧೈರ್ಯವಂತ ನಿಮ್ಮದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೆ? ನಮ್ಮ ಮನಸ್ಸಾಕ್ಷಿ ಒಳ್ಳೆದೆ, ನಾವು ಅನ್ಯಾಯ ಮಾಡುವುದಿಲ್ಲ, ನಾವು ತಪ್ಪು ಮಾಡುವುದಿಲ್ಲ, ನಾವು ಜನರಿಗೆ ಒಳ್ಳೆದನ್ನೇ ಮಾಡುವವರಾಗಿದ್ದೇವೆ, ನಾವು ಪ್ರಾರ್ಥಿಸುವವರಾಗಿದ್ದೇವೆ, ನಾವು ಪ್ರೀತಿಸುವವರಾಗಿದೆ, ನಾವು ಕ್ಷಮಿಸುವವರಾಗಿದೆ, ನಾವು ಕರ್ತನೊಟ್ಟಿಗೆ ಒಳ್ಳೆಯ ಸಂಬಂಧ ಇರುವುದಾದ್ರೆ ದೇವರ ವಾಕ್ಯ ಹೇಳ್ತದೆ ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ನಾವು ಹೆದರುವಂತ ಅವಶ್ಯಕತೆ ಇಲ್ಲ. ನಮ್ಮ ಫ್ಯೂಚರ್ಗೋಸ್ಕರ ನಮ್ಮ ಯಾವುದೇ ಫ್ಯೂಚರ್ಗೋಸ್ಕರ, ಮಕ್ಕಳಿಗೋಸ್ಕರ, ನಾಳೆ ಏನು ಊಟ ಮಾಡಬೇಕು, ಮಕ್ಕಳ ಫೀಸಿಗೆ, ಇದಕ್ಕೋಸ್ಕರ ನಾವು ಭಯ ಪಡುವಂತ ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಹೇಳ್ತದೆ ದೇವರು ಒದಗಿಸುವ ದೇವರಾಗಿದ್ದಾನೆ. ಮೈ ಗಾಡ್ ಶಾಲ್ ಸಪ್ಲೈ ಆಲ್ ಯುವರ್ ನೀಡ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಅಂಡ್ ಗ್ಲೋರಿ ಬೈ ಕ್ರೈಸ್ಟ್ ಜೀಸಸ್. ದೇವರು ಒದಗಿಸುವ ದೇವರಾಗಿದ್ದಾನೆ. ನಮ್ಮ ಯಜಮಾನರು ನಮ್ಮೊಟ್ಟಿಗಿದ್ರು, ಇನ್ನು ನಮಗೇನು? ನೋ, ಗಾಡ್ ಇಸ್ ವಿತ್ ಯು. ಆಮೇಲೆ ಪ್ರೊವೈಡರ್ ಇಸ್ ವಿತ್ ಯು. ಸಮಾಧಾನದ ದೇವರು, ಪ್ರಿನ್ಸ್ ಆಫ್ ಪೀಸ್ ಜೀಸಸ್ ಇಸ್ ವಿತ್ ಯು. ಆತ ನಿಮ್ಮನ್ನು ನೋಡ್ಕೊಳ್ತಾನೆ, ಪೋಷಿಸ್ತಾನೆ, ಸಂರಕ್ಷಣೆ ಮಾಡ್ತಾನೆ. ಆದ್ರೆ ಇಲ್ಲಿ ನಾವು ನೋಡ್ತಿದ್ದೇವೆ ಗಿದ್ಯೋನ್ ನನಗೆ ಸರ್ಪ್ರೈಸ್ ಆಗಿದೆ. ಗಿದ್ಯೋನ್ ಬೇರೆ ಕಡೆಗೆ ನೋಡಿರ್ಬೋದು, ನಾನೇನಾ? ಯಾಕಂದ್ರೆ ನಾನು ಯಾರ ಎಂಬುದಾಗಿ ಗೊತ್ತಿದೆ. ನಾನಿಲ್ಲಿ ಅಡಗಿ ಕೂತ್ಕೊಂಡು ನಾನು ಗೋಧಿ ಬೆಳೀತಿದ್ದೇನೆ, ದೇವದೂತ ಬರುವಾಗ ಬರ್ತೀವಿ, ಬಹುಶಃ ಬೇರೆಯವ್ರಿಗೆ ಇರ್ಬೇಕೇನ, ನನಗೆಲ್ಲ ಇದು ಬೇರೆಯವರಿಗೆ. ಆದ್ರೆ ದೇವರು ಹೇಳ್ತಾನೆ, ನೋ, ನೀನೇ, ನಾನು ನಿನ್ನನ್ನು ಮಿದ್ಯಾನ್ಯರ ಕೈಯಿಂದ ಇಸ್ರೇಲನ್ನು ಬಿಡಿಸೋದಕ್ಕಾಗಿ ನಾನು ನಿನ್ನನ್ನು ಉಪಯೋಗಿಸ್ತೇನೆ. ಇಲ್ಲ ಸ್ವಾಮಿ, ಇದು ಸಾಧ್ಯ ಇಲ್ಲ. ಅವರ ಒಂಟೆಗಳು ಎಷ್ಟು ಉಂಟು ಗೊತ್ತಾ? ಅವರ ಆರ್ಮಿ ಎಷ್ಟು ದೊಡ್ಡದು. ಮತ್ತೆ ನಾವು ಹೇಗೆ? ಈಗಾಗಲೇ ನಮ್ಮ ಅರ್ಧ ಜನರು ಇಲ್ಲ, ಇಲ್ಲಿ ಗುಹೆಗಳಲ್ಲಿದ್ದಾರೆ, ಓಡಿ ಹೋಗಿದ್ದಾರೆ. ಅವರು ಬರುವಾಗ ಅವರ ಶಬ್ದ ಕೇಳುವಾಗನೇ ಓಡಿ ಹೋಗಿದ್ದಾರೆ. ನೀನೇನ್ ಹೇಳ್ತೀವಿ ಸ್ವಾಮಿ? ಇಲ್ಲ, ನೀನೇ ಪರಾಕ್ರಮಶಾಲಿ. ನಿನ್ನ ಮೂಲಕ ನಾನು ಮಿದ್ಯಾನರನ್ನೇನ್ ಮಾಡ್ತೇನೆ, ನಿನ್ನ ಕೈಗೆ ಒಪ್ಪಿಸ್ತೇನೆ. ಈಗ ನಾವು ನೋಡ್ತೇವೆ ದೇವರು ಅವನಿಗೆ ಆಲೋಚನೆ ಕೊಡ್ತಾನೆ, ಮಿದ್ಯಾನರನ್ನು ಸೋಲಿಸ್ಲಿಕ್ಕೆ. ಇನ್ನು ಮುಂದೆ ಅವ್ರು ನಿಮಗೆ ಉಪದ್ರ ಕೊಡಬಾರ್ದು.
ನೀವು ಪ್ರಯಾಸಪಟ್ಟ, ನೀವು ಕಷ್ಟಪಟ್ಟಂತ ನಿಮ್ಮ ಕೈಯ ದುಡಿತ ನೀವೇ ಊಟ ಮಾಡಬೇಕು. ನೀವು ಬಿತ್ತಿದ ಬೀಜದ ಫಲವನ್ನು ಯಾರು ತಿನ್ಬೇಕು? ನೀವೇ ತಿನ್ಬೇಕು. ನೀವು ಕಟ್ಟಿದ ಮನೆಯಲ್ಲಿ ನೀವೇ ವಾಸ ಮಾಡಬೇಕು, ಇನ್ನೊಬ್ಬರಲ್ಲ. ಆದ್ದರಿಂದ ನಾನೇನ್ ಮಾಡ್ತೇನೆ, ಮಿದ್ಯಾನ್ ನಿನ್ನ ಕೈಗೆ ಒಪ್ಪಿಸ್ಕೊಳ್ತೇನೆ. ದೊಡ್ಡ ಆರ್ಮಿ ಸೆಲೆಕ್ಟ್ ಮಾಡ್ತಾನೆ ಇವನು ಕೂಡ. ದೇವರು ಹೇಳ್ತಾನೆ, ಇಲ್ಲ ಬೇಡ. ಯಾಕೆ? ನಿಮ್ಮೆಲ್ಲ ಈ ಭಯವನ್ನು ತೆಗಿಬೇಕೀಗ. ನಿಮ್ಮೆಲ್ಲ ಸೈತಾನಿಗೋಸ್ಕರ ವಿರುದ್ಧವಾಗಿ ಹೊರಡೋದಕ್ಕಾಗಿ, ನಾವು ಸೈತಾನ ಶಕ್ತಿಯನ್ನು ನಾವು ಮುರಿದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿ ಇರುವಾತನಿಗಿಂತಲೂ ನಿಮ್ಮ ಒಳಗಿರುವಾತನು ದೊಡ್ಡವನು. ಈಗ ದೇವರ ವಾಕ್ಯ ಹೇಳ್ತದೆ, ಗಿದ್ಯೋನನಿಗೆ ದೇವರು ಅವನನ್ನು ಎಬ್ಬಿಸ್ತಾನೆ. ಇವತ್ತು ಈ ಮಿದ್ಯಾನರನ್ನು ಏನ್ ಮಾಡ್ತಾನೆ? ಸೋಲಿಸಿ ಇಸ್ರಾಯೇಲರಿಗೆ ಜಯವನ್ನು ಕೊಡ್ತಾನೆ. ನಮ್ಮ ದೇವರು ಮಾಡುವಂತ ಕಾರ್ಯ ಹಾಗೇನೆ. ನಾವು ಬರುವಂತ ಬಿರುಗಳಿಗೋಸ್ಕರ ಭಯ ಪಡೋದ ಅವಶ್ಯಕತೆ ಇಲ್ಲ, ಫ್ಯೂಚರ್ಗೋಸ್ಕರ ಭಯ ಪಡೋದ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಭಯ ಪಡಬೇಡ, ಭಯ ಪಡಬೇಡ. 365 ಸಲ ಬೈಬಲ್ ನಲ್ಲಿದೆ, ಫಿಯರ್ ನಾಟ್, ಫಿಯರ್ ನಾಟ್, ಫಿಯರ್ ನಾಟ್, ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು. ಎವ್ರಿ ಡೇ ನಮಗೆ ದೇವರ ಪ್ರಾಮಿಸ್ ಇದೆ ಅಂದ್ರೆ ಫಿಯರ್ ನಾಟ್. ಎವ್ರಿ ಡೇ ದೇವರ ಪ್ರಾಮಿಸ್ ನಮಗೆ ಫಿಯರ್ ನಾಟ್. ನಿನ್ನ ಫ್ಯೂಚರ್ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ ನೀನು ದೇವರ ಸನ್ನಿಧಿಗೆ ಪ್ರೇಯರ್ ಮಾಡು. ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ ದೇವರ ಸನ್ನಿಧಿಗೆ ಹೋಗಿ ಪ್ರೇಯರ್ ಮಾಡು. ನಿನ್ನ ಕಷ್ಟಗೋಸ್ಕರ ಕರ್ತನ ಬಳಿಗೆ ಹೋಗಿ. ಯೇಸುವೆ ಕರೆದಿದ್ದೇನೆ, ಕಷ್ಟ ಪಡುವವರೇ ಹೊರವು ನನ್ನ ಬಳಿಗೆ ಬನ್ನಿರೆಂಬುದಾಗಿ. ಆದ್ರೆ ಇಲ್ಲಿ ನೋಡ್ತೇವೆ, ಗಿಡಿಯನ್ ವಾಸ್ ಫಿಯರ್ಫುಲ್ ಬಟ್ ಗಿಡಿಯನ್ ಡಿಫಿಟೆಡ್ ದ ಮಿಡನೈಟ್ಸ್. ಆಮೇಲೆ ಇದೇ ಗಿದ್ಯೋನನ್ನು ನಾವು ನೋಡ್ತೇವೆ, 300 ಜನರೊಂದಿಗೆ ಸೇರಿಕೊಂಡು ಇಡೀ ದೊಡ್ಡ ಆರ್ಮಿಯನ್ನು ಡಿಫಿಟ್ ಮಾಡಿದಂತ ವ್ಯಕ್ತಿ. ಅದನ್ನ ಬೈಬಲ್ ಸೇಸ್, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ ಮೀ. ನನ್ನನ್ನು ಬಲಪಡಿಸುವಾತನು ಯಾರಾಗಿದ್ದಾನೆ? ಯೇಸು ನನ್ನಲ್ಲಿದ್ದಾನೆ. ನನಗೆ ಸಮಸ್ಯೆ ಬರುವಾಗ, ನನಗೆ ಶೋಧನೆ ಬರುವಾಗ, ನಾನು ವೀಕ್ ಆಗುವಾಗ ನನ್ನ ಯೇಸು ಇದ್ದಾನೆ ನನ್ನನ್ನು ಬಲಪಡಿಸಲಿಕ್ಕೆ. ಆಮೇಲೆ ನನಗೆ ಪ್ರಾಬ್ಲಮ್ಸ್ ಬರುವಾಗ, ನನಗೆ ವಿರುದ್ಧವಾಗಿ ಜನರು ಮಾತಾಡುವಾಗ ಯೇಸು ಇದ್ದಾನೆ ಬಲಪಡಿಸಲಿಕ್ಕೆ. ಆತ ನನ್ನನ್ನು ಬಲಪಡಿಸ್ತಾನೆ, ಆತ ನನಗೆ ಬಲ ಕೊಡ್ತಾನೆ, ಆತ ನನ್ನನ್ನು ಕಂಫರ್ಟ್ ಮಾಡ್ತಾನೆ, ಆತ ನನ್ನನ್ನು ಸಂತೈಸ್ತಾನೆ. ಇವರೆಲ್ಲರೂ ಆರ್ಡಿನರಿ ಪೀಪಲ್, ಆದರೆ ದೇವರಿಗೋಸ್ಕರ ಎಕ್ಸ್ಟ್ರಾರ್ಡಿನರಿ ಕಾರ್ಯ ಮಾಡಿದವರು. ದೀಸ್ ಆರ್ ಆಲ್ ಆರ್ಡಿನರಿ ಪೀಪಲ್, ಕ್ರ್ಯಾಕ್ಡ್ ಪಾಟ್. ಇವರೆಲ್ಲರೂ ಒಡೆದ ಪಾತ್ರೆಗಳು, ಸಾಮಾನ್ಯ ಜನರು. ಆದ್ರೆ ದೇವರು ಅವ್ರನ್ನ ಏನ್ ಮಾಡಿದಂತೆ, ಈ ಸಾಮಾನ್ಯ ಜನರ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡಿದ. ಯಾಕಂದ್ರೆ ದೇವರ ವಾಕ್ಯ 1 ಕೊರಿಂಥ 27:28, ಆತನು ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕೋಸ್ಕರ ಅಜ್ಞಾನಿಗಳನ್ನು ಆರಿಸಿಕೊಂಡಿದ್ದಾನೆ, ಬಲಿಷ್ಠರನ್ನು ನಾಚಿಕೆ ಪಡೆದೋಗೋಸ್ಕರ ಹೀನರನ್ನ ಆತನ ಆರಿಸಿಕೊಂಡಿದ್ದಾನೆ, ಅಸಡ್ಡೆ ಮಾಡಿದವನು ತಿರಸ್ಕರಿಸಲ್ಪಟ್ಟವ್ರನ್ನ ಆತನ ಆರಿಸಿಕೊಂಡಿದ್ದಾನೆ. ಒಂದು ಸಮಯ ಗಿಡಿಯನ್ ವಾಸ್ ಫಿಯರ್ಫುಲ್, ನೌ ಗಿಡಿಯನ್ ಡಿಫಿಟೆಡ್ ದ ಮಿಡನೈಟ್ಸ್ ಆರ್ಮಿ. ಇಷ್ಟು ದೊಡ್ಡ ಆರ್ಮಿಯನ್ನು ಆತನ ಏನ್ ಮಾಡಿದ ಅಂತ ಹೇಳಿದ್ರೆ, ದೊಡ್ಡ ಸಂಖ್ಯೆಯಲ್ಲ, ಬರೇ 300 ಜನರು. ಆದರೆ ಇವರ ಲೈಫ್ ನಿಂದ ನಾವು ಕೆಲವು ಲೆಸನ್ ಅನ್ನು ತೆಗೆದುಕೊಳ್ಳುವಾಗ, ಇವತ್ತು ನಮ್ಮ ದೇವರು ನಿನ್ನನ್ನು ಯೂಸ್ ಮಾಡ್ತಾನೆ ಇಲ್ವಾ? ಆಮೇಲೆ ಅದಕ್ಕೆ ನಂದೆ ಬೀಯಿಂಗ್ ಎ ಯೂಸ್ಫುಲ್ ವೆಸಲ್ ಟು ಗಾಡ್. ದೇವರಿಗೆ ಉಪಯುಕ್ತವಾದ ಪಾತ್ರೆ ನೀನಾಗಿದ್ದೇವೆ. ಒಂದ್ ವೇಳೆ ನನ್ನ ವೆಸಲ್, ದೇವರೇ ನನ್ನಿಂದ ಬೇರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ನೀನು 15 ಮಿನಿಟ್ಸ್ ನಿನ್ನ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುದಾದ್ರೆ ಆ ವೆಸಲ್ ಅನ್ನು ದೇವರು ಉಪಯೋಗಿಸ್ತಾನೆ. ಅನೇಕ ಪ್ರವಾದಿಗಳು ನಮ್ಮ ದೇಶದಲ್ಲಿ ಎದ್ದು ಬರ್ಬೋದು, ಅನೇಕ ಸುವಾರ್ತಿಕರು ನಮ್ಮ ದೇಶದಲ್ಲಿ ಎದ್ದು ಬರ್ಬೋದು, ಅನೇಕ ಸಭಾ ಪಾಲಕರನ್ನು ದೇವರು ಎಬ್ಬಿಸ್ತಾನೆ, ಅನೇಕ ದೇವ ಸೇವಕರನ್ನು ದೇವರು ಎಬ್ಬಿಸ್ತಾನೆ. ನಿನ್ನ ಪ್ರಾರ್ಥನೆ ಮೂಲಕ ಅನೇಕ ಅಂಡರ್ ವರ್ಲ್ಡ್ ನಿಂದ ಜನರನ್ನು ದೇವರು ಎಬ್ಬಿಸ್ತಾನೆ, ಅವ್ರ ಲೈಫ್ ಅನ್ನು ಚೇಂಜ್ ಮಾಡ್ತಾನೆ. ನೀನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಐ ಆಮ್ ಯೂಸ್ಲೆಸ್ ಎಂಬುದಾಗಿ ಹೇಳಿಕ್ಕೆ ಆಗುದಿಲ್ಲ. ಯು ಆರ್ ಪ್ರಾಫಿಟೇಬಲ್ ಟು ಗಾಡ್ ಇನ್ ಹಿಸ್ ಕಿಂಗ್ಡಮ್. ನೀನು ಪ್ರಯೋಜನ ಉಳ್ಳವನಾಗಿದೆ. ಎರಡನೇದಾಗಿ ನೋಡುವಾಗ ಅವನು ಹೇಳ್ತಿದ್ದಾನೆ, ಇಬ್ರಿಯ 11:32, ಐ ಡು ನಾಟ್ ಹ್ಯಾವ್ ಟೈಮ್ ಟು ಟೆಲ್ ಅಬೌಟ್ ಗಿಡಿಯೋನ್. ನಂತರ ಹೇಳ್ತಿದ್ದಾನೆ, ಐ ಡು ನಾಟ್ ಹ್ಯಾವ್ ಟೈಮ್ ಟು ಟೆಲ್ ಅಬೌಟ್ ಬಾರಕ್. ನನಗೆ ಹೇಳಲಿಕ್ಕೆ ಸಮಯವಿಲ್ಲ, ಅದಕ್ಕೆ ನಾನು ಸ್ವಲ್ಪ ವಿಷಯ ಮಾತ್ರ ಗಿಡಿಯೋನ್ ಬಗ್ಗೆ. ನೀವು ಸಹ ಬೈಬಲ್ ಓದಿ, ನೀವು ಸಹ ಅದನ್ನ ಏನ್ ಮಾಡಿ ಮೆಡಿಟೇಟ್ ಮಾಡಿ. ನನಗೆ ಕೂಡ ಟೈಮ್ ಇಲ್ಲ. ಬಾರಕ್ ಬಗ್ಗೆ ಅವನು ಹೇಳ್ತಿದ್ದಾನೆ. ಈ ಬಾರಕ್ ಬಗ್ಗೆ ಮಾತಾಡುವಾಗ ಇವನು ಯಾರಾಗಿದ್ದಾನೆ? ಬಾರಕ್ ಒಬ್ಬ ನ್ಯಾಯಸ್ಥಾಪಕನು.
4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಜಡ್ಜಸ್ ಚಾಪ್ಟರ್ 4ರಲ್ಲಿ. ಆದ್ರೆ ಇವನ ಬಗ್ಗೆ ಮಾತಾಡ್ಬೇಕು, ಇವನೊಟ್ಟಿಗೆ ದೆಬೋರಳನ್ನು ಸೇರಿಸಬೇಕು. ಯಾರನ್ನು? ದೆಬೋರಾ. ಶಿ ವಾಸ್ ದ ಓನ್ಲಿ ಫೀಮೇಲ್ ಜಡ್ಜ್ ಆಫ್ ಇಸ್ರಾಯಲ್. ಅವಳು ಜಡ್ಜ್ ಆಗಿದ್ಲು, ದೆಬೋರಾ ಮತ್ತು ಪ್ರವಾದಿನೂ ಕೂಡ ಆಗಿದ್ಲು. ಈ ಬಾರಕನ ಬಗ್ಗೆ ಮಾತಾಡಿದ್ರೆ, ಬಾರಕ್ ವಾಸ್ ಟಿಮಿಡ್. ಅವನು ಅಂಜುಬುರುಕ ಅಂತ ಹೇಳಿದ್ರೆ ಏನು, ಆ ಸ್ತ್ರೀಯರಿಗಿದ್ದಷ್ಟು ಕೂಡ ಅವನಿಗೆ ಧೈರ್ಯ ಅವನಿಗಿರಲಿಲ್ಲ. ನಾವು ನೋಡ್ತಿದ್ದೇವೆ, ಅವನಿಗೆ ಏನು ಕೂಡ ಸ್ವಲ್ಪ, ಆ ವೃಕ್ಷದ ಕೆಳಗೆ ಬಂದು ಜನರಿಗೆ ನ್ಯಾಯ ತೀರಿಸಿದ್ಲು. ಆ ಸಮಯದಲ್ಲಿ ನಾವು ನೋಡ್ತಿದ್ದೇವೆ, ಆ ಒಂದು ಸೈನ್ಯವನ್ನು ಎದುರಿಸಬೇಕಂತ ಒಂದು ಸಮಯ ಬರ್ತದೆ. ಕಾನಾನ್ಯರು ಬರುವಾಗ ದೆಬೋರಳು ಇವನನ್ನು ಕರೀತಾಳೆ. ಯಾರನ್ನು? ಬಾರಕನನ್ನು ಕರೀತಾಳೆ. ಬಾರಕನ ಹೇಳ್ತಿದ್ದಾಳೆ, ನೋಡು, ದೇವರು ಈ ಕಾನಾನ್ಯರನ್ನು, ಈ ಸೈನ್ಯವನ್ನು ನಮ್ಮ ಕೈಗೆ ಒಪ್ಪಿಸ್ತೇನೆ. ಆದ್ರಿಂದ ನೀನೇನ್ ಮಾಡ್ಬೇಕಂತ ಹೇಳಿದ್ರೆ, ಜಬುಲನ್ನು ಮತ್ತು ನಫ್ತಾಲಿ ಕುಲದಲ್ಲಿ ಒಂದು 10,000 ಜನರನ್ನು ಒಂದು ಟ್ರೈನ್ ಮಾಡಿಕೊಂಡು, ನೀನು ಅದರ ಲೀಡರ್, ನೀನು ಯಾರು? ನ್ಯಾಯಸ್ಥ, ನೀನು ಮುಂದೆ ಹೋಗ್ಬೇಕು ಎಂಬುದಾಗಿ. ಇವನ್ ಹೇಳ್ತಾನೆ, ನೋ, ಇಫ್ ಯು ಗೋ ವಿತ್ ಮೀ ಐ ವಿಲ್ ಗೋ, ಇಲ್ಲದ್ರಿಲ್ಲ, ನೀನು ನನ್ನೊಟ್ಟಿಗೆ ಬರ್ಬೇಕು. ಸ್ತ್ರೀಗೆ ಹೇಳ್ತಿದ್ದಾನೆ. ಹಾಗಾದ್ರೆ ದೆಬೋರ ಯಾರು? ಬ್ರೇವ್, ಧೈರ್ಯವಂತಳು. ಅವಳು ಹೇಳ್ತಾರೆ, ದೇವರು ನನ್ನೊಟ್ಟಿಗೆ ಮಾತಾಡಿದಾನೆ, ನೀನು ಹೋಗು, ಕಾನಾನ್ಯರನ್ನು ನೀನು ಸೋಲಿಸಿ ಹೇಳುವಾಗ ಬಾರಕನ್ ಹೇಳ್ತಿದ್ದಾನೆ, ಇಲ್ಲ, ನನ್ನಿಂದ ಆಗುವುದಿಲ್ಲ, ಕಾನಾನ್ಯರು ಬಲಿಷ್ಠರು, ಅವರ ಮುಂದೆ ನಂಗೆ ನಿಲ್ಲಕ್ಕೆ ಆಗುವುದಿಲ್ಲ. ನೋಡಿ 4ನೇ ಅಧ್ಯಾಯದಲ್ಲಿ 6ನೇ ವಚನದಿಂದ ಓದ್ಕೊಳ್ಳಿ. ಜಡ್ಜಸ್ ಚಾಪ್ಟರ್ 4 ವರ್ಸ್ 6 and 7. ಆಕೆಯು ನಫ್ತಾಲಿ ದೇಶದ ಕೆದೇಶ್ ಊರಿನಲ್ಲಿದ್ದ ಅಭಿನೋವಮನ ಮಗನಾದ ಬಾರಾಕನನ್ನು ಕರೆ ಕಳುಹಿಸಿ ಅವನಿಗೆ, ನಿಶ್ಚಯವಾಗಿ ಇಸ್ರಾಯೇಲ್ಯರ ದೇವರಾದ ಯೆಹೋವನು ನಿನಗೆ, ಎದ್ದು ನಫ್ತಾಲಿ ಜೆಬುಲೂನ್ ಕುಲಗಳಿಂದ 10,000 ಜನರನ್ನು ಕೂಡಿಸಿಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು. ನಾನು ಯಾಬೀನನ ಸೇನಾಪತಿಯಾದ ಸೀಸೆರನನ್ನು ಅವನ ಸೈನ್ಯ ರಥಗಳನ್ನು ನಿನ್ನ ಬಳಿಗೆ ಕೀಶೋನ್ ಹಳ್ಳಕ್ಕೆ ಎಳೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಆಜ್ಞಾಪಿಸಿದ್ದಾನೆ ಅಂದಳು. ಬಾರಾಕನು ಆಕೆಗೆ, ನೀನು ನನ್ನ ಸಂಗಡ ಬರುವುದಾದರೆ ಹೋಗುವೆನು, ಇಲ್ಲವಾದರೆ ಹೋಗುವುದಿಲ್ಲ ಅನ್ನಲು. ನೋಡಿ, ಬಾರಾಕನು ಯಾರಾಗಿದ್ದಾನೆ? ಅವನ ನೇಚರ್ ಏನು? ಅಂಜುಬುರುಕ, ಪುಕ್ಕ ಹೇಳ್ತೇವಲ್ಲ, ಪುಕ್ಕಲುತನ. ಬಾರಾಕನು ಹೇಳ್ತಿದ್ದಾನೆ, ಯಾರಿಗೆ ಹೇಳ್ತಿದ್ದಾನೆ? ದೆಬೋರಗೆ, ನೀನು ಬಂದ್ರೆ ನಾನು ಹೋಗ್ತೇನೆ, ಇಲ್ಲದಿದ್ರೆ ನಾನು ಹೋಗುವುದಿಲ್ಲ, ದೇವರ ಕೆಲಸಕ್ಕೆ ಮುಂದೆ ಹೋಗುವುದಿಲ್ಲ. ದೇವರು ಹೇಳ್ತಿದ್ದಾನೆ, ನಾನು ಈ ಸೈನ್ಯವನ್ನು ನಿನ್ನ ಕೈಗೆ ನಾನು ಒಪ್ಪಿಸ್ತೇನೆ. ಆದ್ರೂ ಕೂಡ ಇಲ್ಲಿ ಬಾರಕನ ಹೇಳ್ತಿದ್ದಾನೆ ದೆಬೋರ ಹತ್ರ. ಹೇಳ್ತಾನೆ, ಬಾರಕ ಸೆಡ್, ಇಫ್ ಯು ಗೋ ವಿತ್ ಮೀ ಐ ವಿಲ್ ಗೋ, ಬಟ್ ಇಫ್ ಡೋಂಟ್ ಗೋ ವಿತ್ ಮೀ ಐ ವೋಂಟ್ ಗೋ. ಅಷ್ಟು ಪುಕ್ಕ. ಆದ್ರೆ ನಾವು ನೋಡ್ತೇವೆ, ದೆಬೋರನ ಹೇಳ್ತಿದ್ದಾಳೆ, ಎಸ್, ನಾನು ಬರ್ತೇನೆ ನಿನ್ನೊಟ್ಟಿಗೆ, ಹೆದರ್ಬೇಡ. ಆದ್ರೆ ಇವತ್ತು ನಮಗೆ ಪ್ರಾಮಿಸ್ ಮಾಡಿದವನು, ನಾನು ನಿನ್ನೊಟ್ಟಿಗಿದ್ದೀನಿ ಎಂಬುದಾಗಿ ಯೇಸು ಸ್ವಾಮಿ. ಆಮೇಲೆ ದೆಬೋರ ಫೈಲ್ ಆಗ್ಬೋದು, ಯೇಸು ಫೈಲ್ ಆಗೋದಿಲ್ಲ. ದೆಬೋರ ಒಂದು ವೇಳೆ ಅರ್ಧದಲ್ಲಿ ಬಾರಕನಿಗೆ ಕೈ ಕೊಡ್ಬೋದು, ಆದ್ರೆ ನಮ್ಮ ದೇವರು ಆತನು ಫೇತ್ಫುಲ್ ಆಗಿದ್ದಾನೆ. ಕರೆದಾತನು ಆತನು ಯಾರಾಗಿದ್ದಾನೆ? ನಂಬಿಕಸ್ಥನಾಗಿದ್ದಾನೆ. ಆತನು ನಿಮ್ಮ ಕೈ ಬಿಡುವುದಿಲ್ಲ. ಒಂದ್ ವೇಳೆ ದೆಬೋರ ಒಂದ್ ವೇಳೆ ಇದ್ರೆ, ನಾನು ನಿನ್ನೊಟ್ಟಿಗೆ ಬರ್ತೇನೆ ಎಂಬುದಾಗಿ ಹೇಳುದಾದ್ರೆ, ಯಾವುದಕ್ಕೆ ಹೋಗುದವರು? ಸಿನಿಮಾಕ್ಕ, ಮಾಲಿಗ? ಇಲ್ಲ, ರಿಸ್ಕ್ ಇದು. ಯುದ್ಧಕ್ಕೋಸ್ಕರ ಹೋಗುವಾಗ ದೆಬೋರ ಹೇಳ್ತಿದ್ದಾಳೆ, ನಾನು ನಿನ್ನೊಟ್ಟಿಗೆ ಬರ್ತೇನೆ ಎಂಬುದಾಗಿ ಆ ಸಿಟುವೇಶನ್ ಹೇಳುವಾಗ, ನಮ್ಮ ದೇವರು ನಮ್ಮ ಪ್ರತಿಯೊಂದು ಸಿಟುವೇಶನ್ ನಮ್ಮೊಟ್ಟಿಗಿದ್ದಾನೆ. ಆಮೇಲೆ ನಮ್ಮ ಕರ್ತನಾದ ಯೇಸುವೆ ನಮ್ಮೊಟ್ಟಿಗಿರುವಾಗ ನಮಗೆ ಸೋಲಿಲ್ಲ, ನಮಗೆ ಡಿಫೀಟ್ ಇಲ್ಲ, ನಮಗೆ ಅವಮಾನ ಇಲ್ಲ, ನಮಗೆ ನಾಚಿಗಿಲ್ಲ. ಆದ್ರೆ ನಾವು ನೋಡ್ತೇವೆ, ಇಂಥ ಅಂಜುಬುರುಕ ಬಾರಕ್ ವಾಸ್ ಟಿಮಿಡ್. ಬಟ್ ನೋಡ್ತೇವೆ, ಬಾರಕನು ಏನ್ ಮಾಡಿದ ಅಂತ ಹೇಳಿದ್ರೆ, ಕ್ಯಾನನೈಟ್ಸ್ ಅನ್ನು ಡಿಫೀಟ್ ಮಾಡಿದ. ಕ್ಯಾನನೈಟ್ಸ್, ಗಿಡ್ಯೋನನ್ನು ಯಾರನ್ನು ಡಿಫೀಟ್ ಮಾಡಿದ? ನೋಡ್ರೆ, ಮಿದ್ಯಾನರನ್ನು ಡಿಫೀಟ್ ಮಾಡಿದ. ಬಾರಕನು ಅಮಾಲೇಕರನ್ನು ಡಿಫೀಟ್ ಮಾಡಿದ. ಆರ್ಡಿನರಿ ಪರ್ಸನ್, ಒಬ್ಬ ಅಂಜುಬುರುಕ ವ್ಯಕ್ತಿ ಅಷ್ಟು ದೊಡ್ಡ ಆರ್ಮಿಯನ್ನು ಆತನು ಏನ್ ಮಾಡಿದ ಅಂತ ಹೇಳಿದ್ರೆ ಸೋಲಿಸಿದ. ಅದಕ್ಕೆ ಇವತ್ತು ನಾವು ಯಾರಾಗಿದ್ದೇವೆ? ನಾವು ಯಾರಾಗಿದ್ದೇವೆ? ಈ ಲೋಕದಲ್ಲಿ ನಾವು ಇದ್ರೂ ಕೂಡ ಯಾವ ದುರಾತ್ಮನ ಶಕ್ತಿಯಾಗಿ ನಮ್ಮನ್ನು ಜಯಿಸಲು ಸಾಧ್ಯವಿಲ್ಲ. ಯಾವುದೇ ಶಕ್ತಿ ಆಗಲಿ, ಇಫ್ ಗಾಡ್ ಇಸ್ ಫಾರ್ ಅಸ್ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ಯಾವ ಅಂಧಕಾರದ ಶಕ್ತಿ ಆಗಲಿ, ಕತ್ತಲೆಯ ಸಾಮ್ರಾಜ್ಯವಾಗಲಿ ನಿನಗೆ ವಿರುದ್ಧವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ಬೈಬಲ್ ಸೇಸ್, ಐಸಾಯಾ 54:17, I declare no weapons formed against you shall prosper.
ನಿನ್ನ ವಿರುದ್ಧವಾಗಿ, ನಿನ್ನ ಮಕ್ಕಳ ವಿರುದ್ಧವಾಗಿ, ನಿನ್ನ ಕುಟುಂಬದ ವಿರುದ್ಧವಾಗಿ, ನಿನ್ನ ಜಾಬ್, ನಿನ್ನ ಬಿಸ್ನೆಸ್ಗೆ ವಿರುದ್ಧವಾಗಿ ಕಲ್ಪಿಸುವ ಸೈತಾನನ ಯಾವುದೇ ಆಯುಧಗಳು ಜಯಿಸುವುದಿಲ್ಲ. ಇಫ್ ಯು ಬಿಲೀವ್, ಸೇ ಆಮೆನ್. ನೀನು ನಂಬುದಾದ್ರೆ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ಇಫ್ ಯು ಬಿಲೀವ್, ನೀನು ನಂಬುದಾದ್ರೆ ದೇವರ ಮಹಿಮೆಯನ್ನು ನೋಡ್ತೀಯ. ಯಾಕೆಂದ್ರೆ ನಮ್ಮ ದೇವರು ಮಹಿಮೆಯ ದೇವರಾಗಿದ್ದಾನೆ. ಆತನು ರಿಸರೆಕ್ಷನ್ ಆಗಿದ್ದಾನೆ, ಮರಣವನ್ನು ಜಯಿಸಿದ್ದಾನೆ, ಪಾತಾಳವನ್ನು ಜಯಿಸಿದ್ದಾನೆ. ಆದ್ರಿಂದ ಈ ಇಬ್ಬರ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ. ಎಷ್ಟು ಅವರು ಭಯಭ್ರಾಂತರಾಗಿದ್ರು, ಎಷ್ಟು ಪುಕ್ಕಲಾಗಿದ್ರು. ಮೂರನೆಯ ವ್ಯಕ್ತಿಯನ್ನು ನೋಡಿದ್ರೆ ಇಬ್ರಿಯ 11:32 ಸಂಸೋನನ ಬಗ್ಗೆ ನಾವು ಏನು ಕಲಿತಿದ್ದೇವೆ? ಈ ವಾಸ್ ಔಟ್ ಆಫ್ ಕಂಟ್ರೋಲ್. ಅವನಿಗೆ ಕಂಟ್ರೋಲ್, ಅವನಿಗೆ ಬ್ರೇಕೇ ಇಲ್ಲ. ಅವನಿಗೆ ಬ್ರೇಕೇ ಇಲ್ಲ ಅವನ ಲೈಫ್ನಲ್ಲಿ. ಈ ವಾಸ್ ಎ ಮ್ಯಾನ್ ಆಫ್, ಬೈಬಲ್ ಸೇಸ್ ಈ ವಾಸ್ ಎ ಮ್ಯಾನ್ ಆಫ್ ಫೇತ್. ಆದ್ರೇನು? ವೀಕ್ನೆಸ್, ಸ್ತ್ರೀಯರ ಬಗ್ಗೆ ವೀಕ್ನೆಸ್. ಅವರಿಗೆ ಫಿಲಿಸ್ಟಿ ಸ್ತ್ರೀಯರ ಬಗ್ಗೆ ಕಂಟ್ರೋಲ್ ಇಲ್ಲ, ಇಮೋಷನ್ ಕಂಟ್ರೋಲ್ ಇಲ್ಲ. he was a man of prayer, he was a powerful leader. ಆದ್ರೆ ಅವನೇನಂದ್ರೆ ಇಮೋಷನ್ ಕಂಟ್ರೋಲ್, ಆಂಗ್ರಿ ಪರ್ಸನ್, ಸಡನ್ ಟೆಂಪರ್. ಅದೇಗೆ ಆಗ್ತದೆ? he was a man of prayer, he was a man of faith, emotion, angry person, lustful man, ಶರೀರ ಭಾವ, ಫ್ಲೆಶ್. ದೇವರು ಆರಿಸಿಕೊಂಡೊಬ್ಬ ಲೀಡರ್ ಆದ್ರೂ ಕೂಡ ನೋಡ್ತೇವೆ, ಅವನು ನಾವು ನೋಡ್ತಿದ್ದೇವೆ. ಅವನು ಯಾರಾಗಿದ್ದ? ಅಮಾಲೇಕ್ಯರ ನಾವು ನೋಡ್ತಿದ್ದೇವೆ. ಸ್ತ್ರೀಯರನ್ನು ಅವನು ಮೋಹಿಸಿದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದದಲ್ಲಿ ನೋಡ್ತೇವೆ. ಸ್ಯಾಮ್ಸನ್ ವಾಸ್ ಔಟ್ ಆಫ್ ಕಂಟ್ರೋಲ್. ಆತನು ಯಾರಾಗಿದೆ ಅಂತ ಹೇಳಿದ್ರೆ ಔಟ್ ಆಫ್ ಕಂಟ್ರೋಲ್. ಆತನು ಆದ್ರೆ ಅದೇ ಸಂಸೋನನ್ನು ಫಿಲಿಸ್ಟಿಯರನ್ನು ಸೋಲಿಸಿದ, ಡಿಫೀಟ್ ಮಾಡಿದ. ಅವನೊಬ್ಬ ಅವನಿಗೆ ಸೆನ್ಸ್ ಇರಲಿಲ್ಲ, ಕಾಮನ್ ಸೆನ್ಸ್ ಕೂಡ ಇರಲಿಲ್ಲ ಅವನಿಗೆ. ಇಷ್ಟು ಲೀಡರ್ ಆದ್ರೂ ಕೂಡ ಅಷ್ಟು ವೀಕ್. ಎಲ್ಲಿ ಏನು ಶೇರ್ ಮಾಡೋ ಗೊತ್ತಿಲ್ಲ. ದೆಳ್ಳಿಳಿದ ತೊಡೆಯಲ್ಲಿ ಮಳಗೆದ ಎಲ್ಲ ಹೇಳಿದ, ಸೀಕ್ರೆಟ್ ಅಲ್ಲಿ ಬಿಟ್ಟ ಅಲ್ವಾ? ಅವಳೆಲ್ಲ ವಿಷಯವನ್ನು ಕೇಳಿದ್ರು, ಕಾಮನ್ ಸೆನ್ಸ್ ಇಲ್ಲ, ಎಲ್ಲವನ್ನು ಹೇಳಿಬಿಟ್ಟ. ಏನು ಹೇಳ್ಬೇಕು, ಏನು ಹೇಳ್ಬಾರ್ದೆಂಬಂತ ಕಂಟ್ರೋಲ್ ಅವನಿಗೆ ಇರಲಿಲ್ಲ. ಔಟ್ ಆಫ್ ಕಂಟ್ರೋಲ್. ಆದ್ರೆ ಇದೇ ವ್ಯಕ್ತಿ ನೋಡುವಾಗ ನಾವು ನೋಡ್ತೇವೆ, ಯಾವಾಗ ದೇವರ ಆತ್ಮನ ಅವನನ್ನು ಟಚ್ ಮಾಡಿದ, ಹೋಲಿ ಸ್ಪಿರಿಟ್ ಅವನನ್ನು ಕಂಟ್ರೋಲ್ಗೆ ತಕೊಂಡ, ದೇವರ ವಾಕ್ಯ ಇಡೀ ಫಿಲಿಸ್ಟಿಯನ್ ಸೈನ್ಯವನ್ನು ಅವನು ಶೇಕ್ ಮಾಡಿದ. ಇಡೀ ಫಿಲಿಸ್ಟರ ಪಾಳೆಯವನ್ನು ಆತನು ನಡುಗಿಸಿದ್ದ. ನಾವು ನೋಡ್ತಿದ್ದೇವೆ. ಗೊಲಿಯಾತ ಎಷ್ಟು ದೊಡ್ಡ ವ್ಯಕ್ತಿ, 11 feet, ಅಷ್ಟು ದೊಡ್ಡ ಗಾತ್ರದ ವ್ಯಕ್ತಿ. ಅವನ ಮುಂದೆ ನಿಂತ್ಕೊಂಡಂತ ದಾವಿದ ಈಗ ನೋಡ್ಬೇಕು, ಬಗ್ಗೆ ನೋಡ್ಬೇಕು, ಅವನ ಮುಖ ನೋಡ್ಬೇಕಾದ್ರೆ ಎಷ್ಟು ಚಿಕ್ಕ ಬಾಲಕ. ಗೊಲಿಯಾತನ್ನು ಬಂದು ಮಾತಾಡುವಾಗ ನೋಡ್ತೇವೆ, ಅವನ ಆರ್ಮಿ ಬಂದು ಮಾತಾಡುವಾಗ ಇಡೀ ಇಸ್ರೇಲ್ ಪಾಳ್ಯದಲ್ಲಿ ನಡುಕ ಗಡ 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 ನಡುಕ್ತಿದ್ರು. ಆದ್ರೆ ದಾವಿದನು ಹೋಗಿ ಕೂಲ್ ಆಗಿಕೊಂಡು, ವಾಟ್ ಹ್ಯಾಪನ್, ಏನಾಗ್ತಾ ಉಂಟು ಇಲ್ಲಿ? ಅನ್ನಂದ್ರು ಓಡಿಸ್ತಾರೆ. ವಾಟ್ ಹ್ಯಾಪನ್, ಇಲ್ಲಿ ಗದ್ದಲಾಗ್ತಾ ಉಂಟು, ಎಲ್ಲ ಆರ್ಮಿ ರೆಡಿ ಆಗಿದೆ, ತಮಾಷೆ ಮಾಡ್ತೀಯ ನೀನು, ಹೋಗು, ನಿನಗಿದು ತಮಾಷೆ ಆಗಿದೆ ಎಂಬುದಾಗಿ ಓಡಿಸ್ತಾನೆ. ಆದ್ರೆ ಅವನು ಸೀರಿಯಸ್ಲಿ ಕೇಳ್ತಾನೆ, ಏನಾಗ್ತಾ ಉಂಟು? ಇವನು ಯಾರು? ಇವನ ಗಾತ್ರವನ್ನು ನೋಡಿ ಭಯಪಟ್ನ. ಇವನು ಯಾರು? ಇಷ್ಟು ಗಾತ್ರ, 11 feet ಇದ್ದಾನೆ, ಇಷ್ಟು ದೊಡ್ಡ ವ್ಯಕ್ತಿ, ಯಾರಪ್ಪ ಇವನು? ಇವನು ಫಿಲಿಸ್ಟಿಯನು. ಎವ್ರಿ ಡೇ ಬಂದು ಚಾಲೆಂಜ್ ಮಾಡ್ತಿದ್ದಾನೆ, ಬೆಳಿಗ್ಗೆ ಸಾಯಂಕಾಲ ಬಂದು, ನಿಮ್ಮಲ್ಲಿ ಯಾರಾದ್ರೂ ಧೈರ್ಯಶಾಲಿ ಇದ್ರೆ ನನ್ನೊಟ್ಟಿಗೆ ಯುದ್ಧಕ್ಕೆ ಬರಲಿ. ದಾವೀದ ಹೇಳ್ತಿದ್ದಾನೆ, ನಾನಿವನನ್ನು ಸೋಲಿಸ್ತೇನೆ, ನಾನಿವನನ್ನು ಏನ್ ಮಾಡ್ತೇನೆ? ಸೋಲಿಸ್ತೇನೆ. ಬಾರಕನು ಅಂಜುಬುರ್ಕ, ಗಿಡಿಯೋನ್ ವಾಸ್ ಫಿಯರ್ಫುಲ್. ಬಾರಕನು ಅಂಜುಬುರುಕನಾಗಿದ್ದ. ಸ್ಯಾಮ್ಸನ್ ಯಾರಾಗಿದ್ದ? ಔಟ್ ಆಫ್ ಕಂಟ್ರೋಲ್. ಇಮೋಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅವನಿಗೆ, ಕಾಮನ್ ಸೆನ್ಸ್ ಇಲ್ಲದವನು. ಹುಡುಗಿಯರ ಬಗ್ಗೆ ಎಷ್ಟು ವೀಕ್ನೆಸ್, ಹುಡುಗಿಯರ ಬಗ್ಗೆ ಹಿ ವಾಸ್ ಮ್ಯಾನ್ ಆಫ್ ಫೇತ್ ಬಟ್ ವೀಕ್ನೆಸ್. ಹುಡುಗಿಯರ ಬಗ್ಗೆ ಅವನಿಗೆ ವೀಕ್ನೆಸ್ ಇತ್ತು. ಸ್ತ್ರೀಯರ ಬಗ್ಗೆ, ಫಿಲಿಸ್ಟಿಯನರ ಬಗ್ಗೆ ಮೋಹಿತನಾದ, ಅಟ್ರಾಕ್ಷನ್ ಆಯ್ತು ಹುಡುಗಿಯರ ಬಗ್ಗೆ, ಫ್ಲೆಶ್ ನಲ್ಲಿ ಬಿದ್ದ. ಆದ್ರೆ ದೇವರು ಅವನನ್ನು ಟಚ್ ಮಾಡುವಾಗ, ದೇವರು ಅವನನ್ನು ಉಪಯೋಗಿಸುವಾಗ ನಾವು ನೋಡ್ತೇವೆ, ಇಡೀ ಅವನು ಏನ್ ಮಾಡಿದೆ? ಫಿಲಿಸ್ಟಿಯರ ಸೈನ್ಯವನ್ನು ಸೋಲಿಸಿದ. ಗಿದ್ಯೋನರು ಮಿದ್ಯಾನರ ಸೈನ್ಯವನ್ನು ಸೋಲಿಸಿದ, ಆರ್ಡಿನರಿ ಪರ್ಸನ್. ಬಾರಕನು ಕಾನಾನ್ಯರ ಸೈನ್ಯವನ್ನು ಸೋಲಿಸಿದ, ಆರ್ಡಿನರಿ ಪರ್ಸನ್. ಸ್ಯಾಮ್ಸನ್ ಔಟ್ ಆಫ್ ಕಂಟ್ರೋಲ್, ಆದ್ರೆ ಹೋಲಿ ಸ್ಪಿರಿಟ್ ಅವನ ಕಂಟ್ರೋಲ್ಗೆ ತಂದ್ರು. ಆಮೇಲೆ
ಹೋಲಿ ಸ್ಪಿರಿಟ್ ಅವನನ್ನು ಕಂಟ್ರೋಲ್ಗೆ ತಂದ್ರು. ದಾವೀದನ್ನು ನೋಡುವಾಗ ಫಿಲಿಷ್ಟ್ ಸೈನ್ಯದ ಗೋಲಿಯತನ ಮುಂದೆ ನಿಲ್ಬೇಕಾದ್ರೆ ಇಷ್ಟು ದೊಡ್ಡ ವ್ಯಕ್ತಿ ಅವನು ಹೇಗೆ ಎದುರಿಸುದು? ಆದ್ರೆ ಅವನು ಹೇಳ್ತಿದ್ದಾನೆ, ನಮ್ಮ ದೇವರು ದೊಡ್ಡವನೆಂಬುದಾಗಿ. ಆಮೇಲೆ ನಮ್ಮ ದೇವರು ಅವನ ಕಡಿರುಗಿಂತ ನಮ್ಮ ಕಡಿರುವ ದೇವರು ದೊಡ್ಡವನಾಗಿದ್ದಾನೆ. ಒಮ್ಮೊಬ್ಬ ಬಾಲ ಕೇಳಿದಂತೆ, ನಿಮ್ಗೆ ಒಂದು ಪಂದ್ಯ, ನಿಮ್ಗೆ ಒಂದು ಚಿಕ್ಕ ಬಾಲಕ ಒಂದು ಪಂದ್ಯ ಹೇಳಿದ. ಎಲ್ಲರಿಗಿದ್ದಂತ ಒಂದು ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಆತನ ಗೆರೆ ಹಾಕಿದ, ದೊಡ್ಡ ಗೆರೆ ಹಾಕಿದ. ಇದನ್ನು ನೀವೇನ್ ಮಾಡಬಾರ್ದು, ಅಳಿಸಬಾರ್ದು, ಇದನ್ನು ಮುಟ್ಟಬಾರ್ದು. ಇದಕ್ಕಿಂತ ದೊಡ್ಡ ಗೆರೆಯನ್ನು ನೀವು ಹೇಗೆ ಮಾಡ್ತೀರಿ ಎಂಬುದಾಗಿ. ದೊಡ್ಡ ಗೆರೆ, ಇದನ್ನು ಚಿಕ್ಕದು ಮಾಡಬೇಕು, ಮುಟ್ಟಬಾರ್ದು, ಅಳಿಸಬಾರ್ದು. ಈ ದೊಡ್ಡ ಲೈನ್ ಅನ್ನು ನೀವೇನ್ ಮಾಡಬೇಕು, ಚಿಕ್ಕದು ಮಾಡ್ಬೇಕು. ಹೇಗೆ ಮಾಡಬೇಕು? ಎಲ್ಲರೂ ಆಲೋಚನೆ ಮಾಡಿದ್ರು, ಆನ್ಸಲ್ಲ. ಅದಕ್ಕೆ ಆ ಹುಡುಗ ಹೇಳಿದ, ಈ ಲೈನ್ನ ಮುಂದೆ ದೊಡ್ಡ ಲೈನ್ ಹೇಳಿದ್ರೆ ಆಯ್ತು, ಆಗ ಇದು ಲೈನ್ ಏನಾಯ್ತು, ಚಿಕ್ಕದಾಯ್ತು. ಅದೇ ರೀತಿ ದಾವೀದನು ಗೊಲ್ಯಾತನು ದೊಡ್ಡವನು ನೋಡಿದ, ಆದ್ರೆ ಮುಂದೆ ಕರ್ತನನ್ನು ನಿಲ್ಲಿಸಿದ. ಕರ್ತನು ಮುಂದೆ ನಿಲ್ಲುವಾಗ ಗೊಲ್ಯಾತನು ಒಂದೇನಾಯ್ತಾ, ಸಾಸಿವೆ ಬೀಜ ಅಷ್ಟು ಕಂಡಿತ ಅವನಿಗೆ. ಕರ್ತನ ಮುಂದೆ ಸಾಸಿವೆ ಕಳ್ಳನಾಗಿ ಕಂಡು ಬಂದ. ಅದಕ್ಕೆ ದಾವೀದ ಹೇಳ್ತಾನೆ, ನಾನು ಯಾವಾಗಲೂ ಯೆಹೋವನನ್ನು ನನ್ನ ಎದುರಿಗಿಟ್ಟುಕೊಂಡಿದ್ದೇನೆ, ಆತನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಶೇಕ್ ಆಗೋದಿಲ್ಲ. ಆಮೇಲೆ ಸ್ಯಾಮ್ಸನ್ ವಾಸ್ ಔಟ್ ಆಫ್ ಕಂಟ್ರೋಲ್. ಲಾಸ್ಟ್ ಫೈನಲ್ ನಾವು ನೋಡ್ತಿದ್ದೇವೆ, ಯಾರು? ಎಫೆತ ವಾಸ್ ಎ ಫುಲಿಶ್ ಮ್ಯಾನ್. ಫುಲಿಶ್, ಮೂರ್ಖನು. ಯಾಕಂದ್ರೆ ಅವನು ಪರಾಕ್ರಮಶಾಲಿ. ಜಡ್ಜಸ್ 11:1 says he was a mighty warrior. ಅವನು ಪರಾಕ್ರಮಶಾಲಿ, ಆದ್ರೆ ಅವನೊಬ್ಬ ಪ್ರಾಸ್ಟಿಟ್ಯೂಟ್ಗೆ ಹುಟ್ಟಿದವನು. ಅವನನ್ನು ಮನೆಯಿಂದ ಏನ್ ಮಾಡ್ತಿದ್ದ, ಹೊರಗೆ ಹಾಕ್ತಾರೆ. ಅವನ ಸ್ಟೋರಿ, ಅವನ ಮನೆಯಿಂದ ಕುಟುಂಬ ಹಾಕ್ತಾರೆ, ನೀನು ನಮ್ಮ ವಂಶಕ್ಕೆ ನೀನು ಸೂಟ್ ಆಗುದಿಲ್ಲ, ನೀನೊಬ್ಬ ಪ್ರಾಸ್ಟಿಟ್ಯೂಟ್ ನಲ್ಲಿ ಹುಟ್ಟಿದ. ಆದ್ರೆ ಅವನು 11 1ನೇ ವಚನ ಹೇಳ್ತದೆ, ಅವನು ಯಾರಾಗಿದ್ದಂತೆ, ಮೈಟಿ ಅಲ್ವಾ, ವಾಸ್ ಎ ಮೈಟಿ ವಾರಿಯರ್ ಯೆಫ್ತಹ. ಆದ್ರೆ ಅವನನ್ನು ಮನೆಯಿಂದ ಹೊರಗೆ ಹಾಕುವಾಗ ಅವನು ಎಲ್ಲಿಗೆ ಹೋಗ್ತಾನೆ ಅಂದ್ರೆ, ಆ ದೇಶವನ್ನು ಟೋಪ್ ದೇಶಕ್ಕೆ ಹೋಗ್ತಾನೆ. ಟೋಪ್ ದೇಶಕ್ಕೆ ಹೋಗುವಾಗ ಅವನು ಏನ್ ಮಾಡಿದ, ಅವನ ಲೈಫ್ನಿಂದ ನಾವು ಏನ್ ಕಳಿತೇವೆ, ಗ್ಯಾಂಗ್ ಲೀಡರ್ ಆದ ಒಬ್ಬ. ಎಲ್ಲ ಕಾಕ ಪೋಕರು ಅವನು ನಿಮ್ಮಳಿಸಿದ್ರಂತೆ. ಅವನು ಹೋಗಿಕೊಂಡು ಮನೆಯಿಂದ ಹೊರಗೆ ಹಾಕಿದಂತ ಎಲ್ಲ ಕಾಕ ಪೋಕರು ಅದು. ಆದ್ರೆ ಈ ನಾವು ನೋಡ್ತಿದ್ದೇವೆ ಯಾರ ಒಟ್ಟಿಗೆ, ಅಮಲೇಕ್ಯರ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ನಾವು ನೋಡ್ತಿದ್ದೇವೆ, ಇವನು ಪರಾಕ್ರಮಶಾಲಿ ಗ್ಯಾಂಗ್ ಲೀಡರ್, ಇವನನ್ನು ಯೂಸ್ ಮಾಡ್ಲಿಕ್ಕೆ ಬರ್ತಾರೆ. ಇವನಿನ ನಾಯಕನಾಗಬೇಕೆಂಬುದಾಗಿ ಅವನನ್ನು ಮುಂದೆ ತರ್ತಾರೆ. ಅವನನ್ನು ಮುಂದೆ ತರುವಾಗ ಏನಾಯ್ತು, ಅಮಲೇಕರಿಗೆ ಅವನು ಏನ್ ಹೇಳ್ತಿದ್ದಾನೆ, ಆರೈಕೆ ಮಾಡ್ತಾನೆ ಒಂದು. ಅದಕ್ಕೆ ನಾನು ಹೇಳಿದೆ ಅವನು ಫುಲಿಶ್ ಅಂತೇಳಿ. ಅವನು ಏನು ಆರೈಕೆ ಮಾಡ್ತಿದ್ದಾನೆ, ದೇವರೇ ನನಗೆ ಈ ಯುದ್ಧದಲ್ಲಿ ಜಯ ಕೊಟ್ರೆ ನನ್ನ ಮನೆಯಿಂದ ಯಾವುದು ವಸ್ತು ಹೊರಗೆ ಬರ್ತದೆ, ಯಾವುದೇ ಪ್ರಾಣಿ ಬಂದ್ರೆ ಅದನ್ನು ನಿನಗೆ ಯಜ್ಞ ಕೊಡ್ತೇನೆ ಎಂಬುದಾಗಿ. ಇದು ಪ್ಯಾಗನ್ ದೇವತೆಗಳ ಕಸ್ಟಮ್. ಇದು ನಾವು ಅನುಸರಿಸಲಿಕ್ಕಿಲ್ಲ. ಇದು ಅನ್ಯ ದೇವತೆಗಳ ಏನಾಗಿದೆ, ಅದೊಂದು ಸಿಸ್ಟಮ್ ಆಗಿದೆ. ಆರೈಕೆ ಕೊಡುವುದು, ಬಲಿ ಕೊಡುವಂಥದ್ದು, ಮಕ್ಕಳನ್ನು, ಸ್ವಂತ ಮಗಳು ಅಲ್ವಾ. ಇವನೇನ್ ಮಾಡಿದ, ಯುದ್ಧದಲ್ಲಿ ನೀನ್ ನನಗೆ ಜಯ ಕೊಟ್ರೆ, ಇವನು ಫುಲಿಶ್. ಅದಕ್ಕೆ ನಾನು ವಾಸ್ ಎ ಫುಲಿಶ್ ಮ್ಯಾನ್, ಮೂರ್ಖನು, ಬುದ್ಧಿಲ್ಲ. ದೊಡ್ಡ ಬೆಳೆದಿದ್ದಾನೆ, ಮಸಲ್ ಪವರ್ ಉಂಟು, ಅದ್ರ ಒಳಗೇನಿಲ್ಲ, ಟೊಳ್ಳು, ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ಆದ್ರೆ ಇವನೇನ್ ಮಾಡಿದ ಅಂತ ಹೇಳಿದ್ರೆ, ಯುದ್ಧದಲ್ಲಿ ಜಯ ಹೊಂದಿದ್ರೆ ಒಂದು ಆರೈಕೆ ಮಾಡ್ತಾನೆ. ಮನೆಯಿಂದ ಯಾರು ಫಸ್ಟ್ ಹೊರಗೆ ಬರ್ತಾರೆ, ನನ್ನ ಮನೆಯಿಂದ ಯಾವುದು ಪ್ರಾಣಿ ಬರ್ತದೆ, ಇವನೆನಿಸಿದ ಪ್ರಾಣಿ, ಕುರಿ ಬರ್ಬೋದು, ಕತ್ತೆ ಬರ್ಬೋದು, ದನ ಬರ್ಬೋದು, ಅವನಿಗೆ ಗೊತ್ತಿಲ್ಲ. ಎಂಡ ತೊಂದರೆ ಬಂದ್ರೆ ಇವನು ಯುದ್ಧದಲ್ಲಿ ಜಯ ಹೊಂದಿದ್ದಂತ ಅರಕೆಯನ್ನು ತೀರಿಸಬೇಕು. ಅದಕ್ಕೆ ಅವನು ಬರುವಾಗ ಅವನ ಮಗಳು ಒಳ್ಳೆ ಡ್ಯಾನ್ಸ್ ಮಾಡಿ ಕಿನ್ನರಿ ಬಾರಿಸ ಹೊರಗೆ ಬರ್ತಿದ್ದಾಳೆ. ಪಾಪ ಒರ್ಜಿನ್ ಅವಳು, ಮದುವೆ ಆಗ್ಲಿಲ್ಲ, ಹೆಂಗ್. ಆದ್ರೆ ಇವನು ಏನ್ ಮಾಡಿದ, ಅವಳನ್ನು ಬಲಿ ಕೊಟ್ಟು ಬಿಟ್ಟ. ಅದಕ್ಕೆ ಫುಲಿಶ್ ಮ್ಯಾನ್ ಹೇಳಿದೆ, ಯಾಕಂದ್ರೆ ಇದು ದೇವರು ಮೆಚ್ಚಲಿಲ್ಲ. ಅವನೆನಿಸ್ಬೇಕು, ನಾನು ದೇವರಿಗೆ ಒಳ್ಳೆ ಕಾರ್ಯ ಮಾಡಿದ್ದೇನೆ, ನಾನು ಹೇಳಿದ ಮಾತಿಗೆ ನಾನು ಏನ್ ಮಾಡಿದ್ದೇನೋ ಮಾತಿಗೆ ನಡೆದೇನೆ. ದೇವರಿಗೆ ಇಷ್ಟ ಇಲ್ಲ ಬಲಿ ಕೊಡುವಂಥದ್ದು, ದೇವರಿಗೆ ಬೇಡ. ದೇವರಿಗೆ ನಮ್ಮ ದೇಹ ಬೇಕು, ಆಮೇಲೆ ನಮ್ಮ ಲೈಫ್ ದೇವರಿಗೆ. ಅದಕ್ಕೆ ದೇವರ ಕನಿಕ ನಿಮ್ಮ ನೆನಪಿಗೆ ತಂದುಕೊಂಡು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದ್ರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆ ಆಗಿರುವ ಈ ಸಜೀವವಾದ ಯಜ್ಞವಾಗಿ ಅರ್ಪಿಸಿರಿ. ದೇವರಿಗೆ ಹಣ ಇಂಪಾರ್ಟೆಂಟ್ ಅಲ್ಲ, ದೇವರಿಗೆ ನೀನು ಬೇಕು, ನಿನ್ನನ್ನು ದೇವರು ಪ್ರೀತಿಸ್ತಾನೆ. ಆಮೇಲೆ ದೇವರಿಗೆ ನೀನು ಒಳ್ಳೆ ಒಂದು ವೆಸಲ್ ಆಗ್ಬೇಕು, ಸಾಕ್ಷಿಯ ಪಾತ್ರ ಆಗ್ಬೇಕು, ಆತ ನಾಮನ್ನು ಮಹಿಮೆ ಪಡಿಸುವಂತ ಪಾತ್ರ ನೀನಾಗಬೇಕು. ಬೀಯಿಂಗ್ ಎ ಯೂಸ್ಫುಲ್ ವೆಸಲ್ ಟು ಗಾಡ್. ಇವರೆಲ್ಲರೂ ಆರ್ಡಿನರಿ ಪೀಪಲ್, ಆದ್ರೆ ಎಕ್ಸ್ಟ್ರಾರ್ಡಿನರಿ ಕಾರ್ಯವನ್ನು ಮಾಡಿದ್ರು. ನಾವು ನೋಡ್ತೇವೆ, ಗಿಡಿಯೋನನ್ನು ಯಾರನ್ನು ಡಿಫೀಟ್ ಮಾಡಿದ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ.
ಮಿದ್ಯಾನರನ್ನು, ಬಾರಕನು ಕಾನಾನ್ಯರನ್ನು, ಸಂಸೋನನು ಫಿಲಿಸ್ಟಿಯರನ್ನು, ಮತ್ತು ನಾವು ನೋಡ್ತೇವೆ ಕೊನೆಯದಾಗಿ ಎಫೇತ ಅಮಾಲೇಕರನ್ನು ಡಿಫೀಟ್ ಮಾಡಿದ. ಇವರೆಲ್ಲರೂ ನಾವು ನೋಡ್ತಿದ್ದೇವೆ, ಎಲ್ಲ ಒಡೆದು ಹೋದಂತ ಪಾತ್ರಗಳು, ಆರ್ಡಿನರಿ ಪೀಪಲ್. ಆದರೆ ದೇವರಿಗೋಸ್ಕರ ಎಕ್ಸ್ಟ್ರಾರ್ಡಿನರಿ ಕಾರ್ಯ ಮಾಡಿದ. ಇವತ್ತು ಅದೇ ದೇವರು ನನ್ನನ್ನು ನಿನ್ನನ್ನು ಆತನು ಉಪಯೋಗಿಸಲು ಬಯಸ್ತಾನೆ. ಆಮೇಲೆ ನಿನ್ನನ್ನು ಸತ್ಯವೇದದಲ್ಲಿ ಮೋಸೆಸ್ ಟೆಮರಿಂಗ್ ಇಷ್ಟು ದೊಡ್ಡ 40 lakhs ಜನರನ್ನು ಅವನು ನಡೆಸಿದ ನಾಯಕನಾದ. ಅವನು ಹೇಳ್ತಿದ್ದಾನೆ, ದೇವರನ್ನು ಕರೆಯುವಾಗ ನನ್ನ ಅಣ್ಣ ಇದ್ದಾನೆ, ಯಾರು? ಅರೋನ. ಅವನು PhD ಮಾಡಿದ್ದಾನೆ, ಅವನು MBBS ಮಾಡಿದ್ದಾನೆ, ಅವನು ಒಳ್ಳೆ ಇಂಗ್ಲಿಷ್ ಮಾತಾಡ್ತಾನೆ, ಅವನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಮಾತಾಡ್ಲಿಕ್ಕೆ ಅವನನ್ನು ಉಪಯೋಗಿಸು. ನೋ, ದೇವರು ಕತ್ತೆಯೊಟ್ಟಿಗೆ ಕೂಡ ಮಾತಾಡ್ತಾನೆ. ಆಮೇಲೆ ದೇವರು ಯಾರನ್ನು ಕೂಡ ಯೂಸ್ ಮಾಡ್ತಾನೆ. ನೀನು ಒಂದು ವೇಳೆ ದೇವರಿಗೆ ಉಪಯೋಗವಾಗಲಿಕ್ಕೆ ಇಷ್ಟ ಇರುವುದಾದ್ರೆ, ಮೋಸೆಯನ್ನು ದೇವರು ಯೂಸ್ ಮಾಡಿದ. ದಾವಿದ ಕುರಿ ಕಾಯುವಂತ ಒಬ್ಬ ಕುರುಬನಾಗಿದ್ದ, ಅಡವಿಲಿದ್ದ, ಅಂತ ಅವನನ್ನು ದೇವರು ಕಿಂಗ್ ಆಗಿ ಮಾಡಿದ. ಇವತ್ತು ದೇವರು ನಿನ್ನನ್ನು ಒಂದು ಆಶೀರ್ವಾದದ ಪಾತ್ರೆಯಾಗಿ ನಮ್ಮ ಕುಟುಂಬಕ್ಕೆ, ಸೊಸೈಟಿಗೆ, ದೇಶಕ್ಕೆ ಬ್ಲೆಸ್ಸಿಂಗ್. ನಾವು ದೇಶಕ್ಕಾಗಿ ಪ್ರಾರ್ಥಿಸುವವರು ದೇವರು ಯೂಸ್ ಮಾಡ್ತಾನೆ. ಒಬ್ಬ ಯೌವನಸ್ಥನ ಬಗ್ಗೆ ಒಂದು ನಾನು ಜೋಕ್ ಕೇಳಿದೆ. ಒಬ್ಬ ಯೌವನಸ್ಥನು ಒಂದು ಇಂಟರ್ವ್ಯೂಗೆ ಹೋದಂತೆ, ಸ್ಕೂಲ್ಗೆ ಇಂಟರ್ವ್ಯೂದು ಪೋಸ್ಟ್ ಯಾವುದಂತಾರೆ ಅವನು ಓದೋದು, ಒಬ್ಬ ಪ್ಯೂನ್ ಕೆಲಸಕ್ಕೆ. ಆ ಪ್ಯೂನ್ ಕೆಲಸಕ್ಕೆ ಅವನು ಹೋದ. ಅವನಿಗೆ ಅಷ್ಟು ಇಂಗ್ಲಿಷ್ ಬರೋದಿಲ್ಲ. ಇಂಟರ್ವ್ಯೂಗೆ ಹೋಗುವಾಗ ಅಲ್ಲಿ ಅವನ ಹತ್ರ ಕೇಳಿದ್ರಂತೆ, ಇಂಗ್ಲಿಷ್ ನಿಂಗೆ ಬರ್ತದೆ ಎಂಬುದಾಗಿ. ಇದು ಸ್ಕೂಲ್ ಅಲ್ವಾ, ಸ್ಕೂಲ್ನಲ್ಲೆಲ್ಲ ಪೇರೆಂಟ್ಸ್ನವ್ರು ಬರ್ದು ಅವ್ರಿಗೆ ಮಾತಾಡೋ ಕಮ್ಯುನಿಕೇಶನ್ ಮಾಡಿ ಇಂಗ್ಲಿಷ್ ಬೇಕು. ಇಲ್ಲ ಸರ್, ನಂಗೆ ಇಂಗ್ಲಿಷ್ ಬರೋದಿಲ್ಲ ಎಂಬುದಾಗಿ. ಆದ್ದರಿಂದ ಅವನಿಗೆ ಅದು ಕೆಲಸ ಸಿಗ್ಲಿಲ್ಲ, ಇಂಟರ್ವ್ಯೂಲಿ ಪಾಸ್ ಆಗಲಿಲ್ಲ. ವಾಪಸ್ ಬಂದ, ಆಲೋಚನೆ ಮಾಡಿದ, ಒಂದು ಬಿಸ್ನೆಸ್ ಮಾಡಿದ, ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ. ರೆಸ್ಟೋರೆಂಟ್ ಬ್ಲೆಸ್ ಆಯ್ತು, ದೊಡ್ಡ ಹೋಟೆಲ್ ಆಯ್ತು, ಫೇಮಸ್ ಹೋಟೆಲ್ ಆಯ್ತು, ಕೋಟಿ ಕಟ್ಲೆ. ಏನಾಯ್ತು ಅಂತ ಹೇಳಿದ್ರೆ ವ್ಯವಹಾರ, ಟರ್ನ್ ಓವರ್ ಸ್ಟಾರ್ಟ್ ಆಯ್ತು. ಅದ ನಂತರ ಒಂದು ದಿವಸ ತುಂಬಾ ರಿಚ್ ಆದ ಒಂದು ಇನ್ಶೂರೆನ್ಸ್ ಕಂಪನಿಯವರು ಬಂದ್ರು ಅವನನ್ನು ಮನೆಗೆ. ನಿನ್ ದೊಡ್ಡ ಬಿಸ್ನೆಸ್ ಮ್ಯಾನ್, ಕೋಟಿ ವ್ಯವಹಾರ ಮಾಡ್ತೀಯ, ಆದ್ರಿಂದ ನಿನಗೂ ನಾವು ಏನ್ ಮಾಡ್ತೀವಿ, ಒಂದು 5 crores ನಾವು ನಿಮ್ಗೆ ಇನ್ಶೂರೆನ್ಸ್ ಮಾಡುವ, ನಿಮ್ಗೋಸ್ಕರ, ನಿಮ್ಮ ಸೇಫ್ಟಿಗೋಸ್ಕರ ಎಂಬುದಾಗಿ. ಆಯ್ತು ಮುಂದೆ ಹೇಳಿದ, ನಿಮ್ಮ ಇಮೇಲ್ ID ಕೊಡಿ ಎಂಬುದಾಗಿ. ಇಮೇಲ್ ID, ನನ್ನ ಹತ್ರ ಇಮೇಲ್ ID ಇಲ್ಲ, ವಾಟ್ಸಪ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಏನಿಲ್ಲ. ಯಾಕಂದ್ರೆ ನಾನು ಅನ್ಎಜುಕೇಟೆಡ್, ನನಗೆ ಓದ್ಲಿಕ್ಕೆ ಬರೋದಿಲ್ಲ, ಬರಲಿಕ್ಕೆ ಬರೋದಿಲ್ಲ. ಅಲ್ಲ ಸರ್, ನಿಮ್ಮ ಹತ್ರ ಇಮೇಲ್ ID ಇಲ್ಲ, ನಿಮ್ಮ ಹತ್ರ ವಾಟ್ಸಪ್, ಇನ್ಸ್ಟಾಗ್ರಾಮ್ ಇಲ್ಲ. ಒಂದು ವೇಳೆ ನೀವು ಎಜುಕೇಟೆಡ್ ಆಗ್ತಿದ್ರೆ ನೀವು ಎಲ್ಲಿರ್ತಿದ್ರಿ? ಎಜುಕೇಟೆಡ್ ಆಗ್ತಿದ್ರೆ ನನಗೆ ಗಂಟೆ ಹೊಡಿತಿದ್ದೆ, ಪಿಯೋನ್ ಆಗ್ತಿದ್ದೆ. ಎಜುಕೇಶನ್ ಇಲ್ಲ ಅಂತಿಲ್ಲ, ನಾನು ಹೇಳುವಂಥದ್ದು ಬೈಬಲ್ ಹೇಳ್ತದೆ. 12 ಮಂದಿ ಶಿಷ್ಯರು ಸಾಧಾರಣ ವಿದ್ಯಾಭ್ಯಾಸ ಇಲ್ಲದವರು, ಸಾಧಾರಣ ಜನರು. ಹೌದಾ? ಅವರು ವಿದ್ಯಾಭ್ಯಾಸ ಇಲ್ಲದ ಸಾಧಾರಣ ಜನರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಸಾಧಾರಣ ಜನರನ್ನು ಕರ್ತನು ಏನ್ ಮಾಡಿದ್ರೆ ಎಕ್ಸ್ಟ್ರಾ ಆರ್ಡಿನರಿ ಜನರನ್ನಾಗಿ ಮಾಡಿದ. ಯಾಕಂದ್ರೆ ಗಿಡಿಯೋನಿಗೆ ದೇವರು ಹೇಳಿದ, ಐ ಆಮ್ ವಿತ್ ಯು ಗಿಡಿಯೋನ್, ಐ ಆಮ್ ವಿತ್ ಯು, ಯು ಆರ್ ಅ ಮೈಟಿ ವಾರಿಯರ್. ಆದ್ರಿಂದ ಇವತ್ತು ನಿನ್ನನ್ನು ದೇವರು ಉಪಯೋಗಿಸಲು ಇಷ್ಟಪಡ್ತಾನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಅಗಾಯ ಪ್ರವಾದನ ಗ್ರಂಥ 2:23 ವಚನ, ಅಗಾಯ ಚಾಪ್ಟರ್ 2:23 ಹೇಳ್ತದೆ. ಅಗಾಯ 2:23, ಅಗಾಯ 2:23. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಶೆಯಲ್ತಿಯೇಲನ ಮಗನು, ನನ್ನ ಸೇವಕನೂ ಆದ ಜೆರುಬ್ಬಾಬೆಲನೇ, ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆಯುಂಗುರವಾಗಿ ಮಾಡಿಕೊಳ್ಳುವೆನು. ಇದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಇದು ದೇವರ ಮಾತು. ದೇವರು ಹೇಳ್ತಿದ್ದಾನೆ. ಯಾರಿಗೆ ಹೇಳ್ತಾನೆ? ಜೆರುಬ್ಬಾಬೆಲನಿಗೆ ಹೇಳ್ತಿದ್ದಾನೆ, ನಾನು ನಿನ್ನನ್ನು ತೆಗೆದುಕೊಂಡಿದ್ದೇನೆ ಮತ್ತು ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಮುದ್ರೆಯುಂಗುರವಾಗಿ ಮಾಡಿದ್ದೇನೆ, ಈಗ ತೆಗೆದುಕೊಂಡಿದ್ದೇನೆ, ಮುದ್ರೆಯುಂಗುರವಾಗಿ ಮಾಡಿದ್ದೇನೆ, ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಇವತ್ತು ದೇವರ ವಾಕ್ಯ ಹೇಳ್ತದೆ, ಬೈಬಲ್ ಹೇಳ್ತದೆ, ಯೇಸು ಹೇಳ್ತಾನೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಈ ಲೋಕದಲ್ಲಿ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಂತ ಪರ್ಪಸ್ ಏನು? ಯಾವ ಪರ್ಪಸ್ಗೋಸ್ಕರ ಆರಿಸಿಕೊಂಡಿದ್ದಾನೆ? ಯು ಆರ್ ದ ಲೈಟ್. ನೀನು ಬೆಳಕು, ನೀನು ಬ್ಲೆಸ್ಸಿಂಗ್. ನಿನ್ನ ಕುಟುಂಬದವರು ನಿನ್ನ ಮನೆಗೆ ಬರುವಾಗ ಅವರು ಹೇಳ್ತಾರೆ, ನಿಮ್ಮ ಮನೆಗೆ ಬರ್ಬೇಕಂತ ಅನಿಸ್ತದೆ. ಏನಾಗ್ತದೆ? ನಿಮ್ಮ ಮನೇಲಿ ಬರುವಾಗ ಒಳ್ಳೆ ಸ್ಪ್ರೇ ಹೊಡಿತೀರಿ, ಮನೆಗೆ ಬರುವಾಗೆಲ್ಲ ಒಳ್ಳೆ ಸ್ಮೆಲ್ ಬರ್ತದೆ, ಮನೆಗೆ ಬರುವಂತೆಲ್ಲ ಆಗ್ತದೆ. ಅರ್ಥ, ಒಳ್ಳೆ ಪೀಸ್ ಫೀಲ್ ಆಗ್ತದೆ ನಿಮ್ಮ ಮನೆಯಲ್ಲಿ. ಆಮೇಲೆ ನಿಮ್ಮ ಮನೆಗೆ ಬರುವಾಗ ನಮಗೆ ಬೇಸರ ಹೋಗ್ತದೆ. ಯಾಕೆ? ನಿಮ್ಮ ಮನೆ ಪ್ರಾರ್ಥಿಸುವಂತ ಮನೆ ಆಗಿದೆ. ಆಮೇಲೆ
ನಿಮ್ಮ ಮನೆ ದೇವರನ್ನು ಆರಾಧಿಸುವಂತ ಮನೆ ಆಗಿದೆ. ನಿಮ್ಮ ಮನೆ ಯೇಸು ವಾಸಿಸುವ ಮನೆ ಆಗಿದೆ. ಅದು ನಿಮ್ಮ ಮನೆಗೆ ಬರುವಾಗ ನಮಗೇನಾಗ್ತದೆ? ಸಂತೋಷ ಆಗ್ತದೆ, ಸಮಾಧಾನ ಫೀಲ್ ಆಗ್ತದೆ. ಹೋಗುವಾಗ ನಮಗೇನಾಗ್ತದೆ ಅಂದ್ರೆ ಖುಷಿ ಆಗ್ತದೆ. ಇನ್ನೊಮ್ಮೆ ನಿಮ್ಮ ಮನೆಗೆ ಬರುವಂತಿಲ್ಲ ಆಗ್ತದೆ. ಒಂದು ವೇಳೆ ಅದೇ ನಿಮ್ಮ ಮನೆಗೆ ಬಂದರು ಇನ್ನು ಮುಂದೆ ಕಾಲಿಡುವುದಿಲ್ಲ ಹೇಳಿದ್ರೆ ಎಲ್ಲಿ ನೋಡಿದ್ರೆ ಸ್ಮೆಲ್ ಬರ್ತಾ ಉಂಟು. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ ಮಾತ್ರವಲ್ಲ, ದೇವರ ವಾಕ್ಯ ಮುದ್ರೆ ಉಂಗುರವನ್ನು ನಿನ್ನ ಮೇಲೆ ಹಾಕಿದ್ದಾನೆ. ಈ ಮುದ್ರೆ ಉಂಗುರ ಏನನ್ನು ತೋರಿಸ್ತದೆ? ಈ ರಿಂಗ್ ಏನು ಸಿಗ್ನಿಫೈಸ್? ನೀನು ದೇವರ ಪ್ರಾಪರ್ಟಿ. ಆಮೇಲೆ ನೀನು ದೇವರಿಗೆ ಸಂಬಂಧಪಟ್ಟವನು, ನೀನು ದೇವರ ಮಗನ. ಅದಕ್ಕೆ ದೇವರ ವಾಕ್ಯ 2 ಕೊರಿಂಥ 1:23 ಆತನು ನಿನ್ನ ಮೇಲೆ ಮುದ್ರೆಯನ್ನು ಹಾಕಿದ್ದಾನೆ, ಸೀಲ್ ಹಾಕಿದ್ದಾನೆ. ಆತ ನಿನ್ನ ಮೇಲೆ ಏನ್ ಹಾಕಿದ್ದಾನೆ? ಸೀಲ್ ಹಾಕಿದ್ದಾನೆ, ಮುದ್ರೆ ಹಾಕಿದ್ದಾನೆ. 2 ಕೊರಿಂಥ 1:23 ದೇವರ ವಾಕ್ಯ ಹೇಳ್ತದೆ ಆತನು ನಿನ್ನ ಮೇಲೆ ಏನ್ ಹಾಕಿದ್ದಾನೆ? 2 ಕೊರಿಂಥ 1:22 2 ಕೊರಿಂಥನ್ ಆತನು ನಿನ್ನ ಮೇಲೆ ಮುದ್ರೆ ಹಾಕಿದ್ದಾನೆ, ಸೀಲ್ ಹಾಕಿದ್ದಾನೆ. ದೇವರ ವಾಕ್ಯ ಹೇಳ್ತದೆ ಸೆಟ್ ಇಸ್ ಸೀಲ್ ಆಫ್ ಓನರ್ಶಿಪ್ ಆನ್ ಅಸ್. ನಾವು ಆತನ ಪ್ರಾಪರ್ಟಿ ಆಗಿದ್ದೇವೆ. ನೋಡಿ, ಎಕ್ಸಾಂಪಲ್ ಮುದ್ರೆ ಉಂಗುರವಾಗಿ ಮಾಡಿದ್ದಾನೆ, ಆರಿಸಿಕೊಂಡು. ಯಾಕೆಂದ್ರೆ ಆರಿಸಿಕೊಂಡದ್ದು ಮಾತ್ರ ಅಲ್ಲ, ನಿನ್ನ ಮೇಲೆ ಸೀಲ್ ಹಾಕಿದ್ದಾನೆ. ಈ ಸೀಲ್ ಹೇಳ್ತದೆ ಏನಂದ್ರೆ ನೀನು ನಿನ್ನ ಸ್ವಂತ ಸೊತ್ತಲ್ಲ, ನೀನು ಕರ್ತನ ಪ್ರಾಪರ್ಟಿ ಆಗಿದೆ. ನೀನು ಕ್ರಿಸ್ತನವನು, ಲೋಕಕ್ಕೆ ತೋರಿಸ್ತಿ ನೀನು ಕ್ರಿಸ್ತ. ಇದು ನೋಡುವಾಗ ಈ ಒಂದು ಲಕೋಟೆ ಬರ್ತದಲ್ವಾ, ಪೋಸ್ಟ್, ನಮಗೆ ಇನ್ನೊಂದು ಲೆಟರ್ ಬರ್ತಿತ್ತು ಮುಂಚೆ, ಪೋಸ್ಟ್ ಕವರ್, ಅದರ ಮೇಲೆ ಸೀಲ್ ಇಲ್ಲದ್ರೆ ಬರ್ತದ? ಗೌರ್ಮೆಂಟ್ ಏನಿರ್ಬೇಕು? ಸೀಲ್ ಇರ್ಬೇಕು. ಕೆಲವು ಸೀಲ್ಗಳನ್ನು ಯಾರು ಓಪನ್ ಮಾಡ್ಲಿಕ್ಕಿಲ್ಲ, ಸೆರೆಮನೆಗೆ ಹೋಗ್ಬೇಕು. ಒಮ್ಮೆ ಇಂಗ್ಲೆಂಡಿಂದ ಎಲಿಜಬೆತ್ ರಾಣಿದು ಇಂಡಿಯಾಕ್ಕೆ ಒಂದು ಲೆಟರ್ ಬಂದಿತ್ತಂದೆ, ಒಂದು ವಿಲೇಜ್ಗೆ, ಆ ಬಡ ಕುಟುಂಬ ವಿಲೇಜ್ಗೆ. ಆದ್ರೂ ಕೂಡ ಇಂಗ್ಲೆಂಡ್ನಿಂದ ಇಷ್ಟು ದೂರ, ಮೈಲಿಗಳು ದೂರ ಆ ಲೆಟರ್ ಬಂದು ಆ ಮನೆಗೆ ತಲುಪಿಸಿದ್ದು. ಯಾಕಂತ ಹೇಳಿದ್ರೆ ವಿಶೇಷನು ಅದರ ಮೇಲೆ ಅವರ ರಾಣಿ ಏನಿತ್ತು? ಆ ಸರ್ಕಾರದ ಸೀಲ್ ಇತ್ತು, ಮುದ್ರೆ ಇತ್ತು. ನಿಮ್ಮ ಡಾಕ್ಯುಮೆಂಟ್ ಮೇಲೆ ಏನುತ್ತೆ? ಬಾಂಡ್ ಪೇಪರ್ ಅಲ್ಲಿ ಸೀಲ್ ಇದೆ, ಅದು ವ್ಯಾಲಿಡ್. ನಿಮ್ಮ ಲ್ಯಾಂಡ್ ರಿಜಿಸ್ಟರ್ ಮಾಡುವಾಗ ಸೀಲ್ ಇರ್ತದೆ, ಅದು ವ್ಯಾಲಿಡ್, ಅದು ನಿನ್ನ ಪ್ರಾಪರ್ಟಿ ಎಂಬುದಾಗಿ ತೋರಿಸ್ತದೆ. ಆದ್ರಿಂದ ಇವತ್ತು ನಾವು ಕ್ರಿಸ್ತನವರು, ನಾವು ದೇವರ ಮಕ್ಕಳಾಗಿದೆ, ನಾವು ಪರಲೋಕ ಸಂಸ್ಥೆ ಎಂಬುದಾಗಿ ನಮ್ಮ ಮೇಲೆ ಕ್ರಿಸ್ತನ ಸೀಲ್ ಇದೆ, ಪವಿತ್ರಾತ್ಮನ ಸೀಲ್ ಇದೆ. ಅದಕ್ಕಾಗಿ ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಯಾಕೆ ಆರಿಸಿಕೊಂಡಿದ್ದಾನೆ? ಜೆರುಬ್ಬಾಬೆಲನು ಬ್ಯಾಬಿಲೋನಲ್ಲಿ ಹುಟ್ಟಿದವನು, ಸೆರೆಮನೆಯಲ್ಲಿ ಹುಟ್ಟಿದವನು. ಜೆರುಬ್ಬಾಬೆಲ ಮೀನ್ಸ್ ಚಿಗುರು. ಜೆರುಬ್ಬಾಬೆಲ್ ಹೆಸರಿನರ್ಥ ಚಿಗುರು. ಅವನು ಬಾಬೆಲಿನಲ್ಲಿ ಹುಟ್ಟಿದವನು. ಅದಕ್ಕೆ ಬಹುಶಃ ಅವನ ತಂದೆ ತಾಯಿ ಸೆರೆಮನೆಯಲ್ಲಿ, ಅವರು ಸೆರೆಮನೆಯಲ್ಲಿ ಇದ್ರಲ್ವಾ, 70 ವರ್ಷ ಸೆರೆಮನೆದು. ಆಗ ನಾವು ನೋಡ್ತಿದ್ದೇವೆ ಅವನು ಅಲ್ಲಿ ಸೆರೆಮನೆಯಲ್ಲಿ ಹುಟ್ಟಿದ್ರಿಂದ ಬಹುಶಃ ಅವನ ತಂದೆ ತಾಯಿ ಅವನಿಗೆ ಜೆರುಬ್ಬಾಬೆಲ್ ಅಂದ್ರೆ ಚಿಗುರು. ಅವ್ರಿಗೊಂದು ಆಶೆ ಇತ್ತು, ನಾವು ತಿರುಗಿ ಯೆರೂಸಲೇಮಿಗೆ ಹೋಗ್ತೇವೆ, ನಮ್ಮ ತಾಯಿನಾಡಿಗೆ ಹೋಗ್ತೇವೆ ಅಂತ ಆಶಾ ಇತ್ತು ಅವರಿಗೆ. ಆಶಾವಾದಿಗಳಾಗಿದ್ರು, ಅವ್ರಿಗೊಂದು ನಿರೀಕ್ಷೆ ಇತ್ತು, ನಾವು ತಿರುಗಿ ಹೋಗ್ತೇವೆ, ನಾವು ಯೆರೂಸಲೇಮಿಗೆ ಹೋಗ್ತೇವೆ. ಆದ್ರೆ ಈ ಜೆರುಬ್ಬಾಬೆಲ್ ನೋಡ್ತೇವೆ 70 ವರ್ಷದ ನಂತರ ಅವರು ಬರುವಾಗ ಯೆರೂಸಲೇಮ್ ಟೆಂಪಲ್ ಇಲ್ಲ, ಸೊಲೊಮನ್ ಕಟ್ಟಿದಂತ ಟೆಂಪಲ್ 40,000 ಚದರ ಅಡಿಯ ಟೆಂಪಲ್ ಇಲ್ಲ, ಅದರ ವೈಭವ ಇಲ್ಲ, ಯಜ್ಞ ವೇದಿಕೆಗಳಿಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಜೆರುಬ್ಬಾಬೆಲ್ಗೆ ದೇವರು ಹೇಳ್ತಾನೆ ಜೆಕರ್ಯ 4:7 ಅದಕ್ಕೆ ನೀನೇ ಅಸ್ತಿವಾರ ಹಾಕ್ಬೇಕು, ನೀನು ಮೂಲೆಗಳನ್ನ ಇಡ್ಬೇಕು. ಆ ಟೆಂಪಲ್ಗೆ ಯೇಸು ಕ್ರಿಸ್ತ ನಿಜವಾದ ಮೂಲೆಗಲ್ಲಾಗಿದ್ದಾನೆ. ನಾವು ಮಂದಿರೋಪದಲ್ಲಿ ಕಟ್ಟಲ್ಪಡ್ತಿದ್ದೇವೆ, ಸಭೆ ನಾವು ಕಟ್ಟಲ್ಪಡ್ತಿದ್ದೇವೆ ಮಂದಿರೋಪದಲ್ಲಿ. ಅದಕ್ಕೆ ನಿನ್ನ ಕೈಗಳೇನಾಗಬೇಕಂದ್ರೆ ಅಸ್ತಿವಾರ ಹಾಕ್ಬೇಕು. ಇದಕ್ಕೋಸ್ಕರ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಇವತ್ತು ಯಾಕೆ ನಿನ್ನ ದೇವರು ಆರಿಸಿಕೊಂಡಿದ್ದಾನೆ? ಕರ್ತನ ಸಭೆಗೋಸ್ಕರ, ಆಮೇಲೆ ಕರ್ತನ ಸೇವೆಗೋಸ್ಕರ. ನಾವು ಒಬ್ಬೊಬ್ಬ ವಿಶ್ವಾಸಿಗಳು ಅಭಿಷಿಕ್ತರು, ನಮ್ಮ ಮೇಲೆ ದೇವರ ಮುದ್ರಿದೆ, ನಾವು ದೇವರಿಗೆ ಸಂಬಂಧಪಟ್ಟವರು, ನಾವು ದೇವರ ಪ್ರಾಪರ್ಟಿ ಆಗಿದ್ದೇವೆ. ಆದ್ದರಿಂದ ದೇವರ ಸೇವೆ ಮೇಲೆ, ಸಭೆ ಮೇಲೆ ನಿನಗೆ ಭಕ್ತಿ ಬೇಕು, ಅಭಿಮಾನ ಬೇಕು, ನಿನಗೆ ಪ್ರೀತಿ ಬೇಕು. ಸಭೆಯನ್ನು ನೀವು ಕಟ್ಟುವವರಾಗಬೇಕು, ಕೆಡವುವವರಲ್ಲ. ಜೆರುಬ್ಬಾಬೆಲ್ ಮೇಲೆ ಸೀಲ್ ಅದಕ್ಕೆ ದೇವರು ಕೊಟ್ಟಿದ್ದಾನೆ. ಈ ಸೀಲ್ ಏನನ್ನು ತೋರಿಸ್ತದೆ? ಮದುವೆ ಆಗುವಾಗ ಏನು ನಾವು ರಿಂಗ್ ಕೊಡ್ತೇವೆ? ಸುಮ್ಮನೆಯ ಶೋ ಮಾಡ್ಲಿಕ್ಕ ಒಂದು 40,000 ರಿಂಗ್ ಡೈಮಂಡ್ ಅನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಅಲ್ಲಿ ತೋರಿಸ್ಲಿಕ್ಕ ಇಲ್ಲ. ಆ ರಿಂಗ್ ರಾಜಕುಮಾರಿಗೆ ರಿಂಗ್ ಕೊಡುವಂತ ಉದ್ದೇಶ ಏನು? ಅದರ ಮೀನಿಂಗ್ ಏನು? ರಿಂಗ್ ಅನ್ನು ಹಾಕುವಂತ ಉದ್ದೇಶ ಏನು? ನೀನು ನನ್ನವಳು ಎಂಬುದಾಗಿ. ಈ ರಿಂಗ್ ಮೂಲಕ ನಾನು ನಿನ್ನನ್ನೇನು ಮಾಡ್ತೇನೆ? ಮ್ಯಾರೇಜ್ ಆಗ್ತೇನೆ, ನಿನ್ನನ್ನು ವರಿಸ್ತೇನೆ, ನೀನು ನನ್ನವಳು, ನಾನು ನಿನಗೆ ಸಂಬಂಧಪಟ್ಟವನು, ಕಷ್ಟ ಸುಖದಲ್ಲಿ ನಾನು ನಿನ್ನೊಟ್ಟಿಗಿದ್ದೇನೆ ಎಂಬಂತ ಸಂಕೇತ. ಮತ್ತು ನನ್ನ ಏನೆಲ್ಲ ಬ್ಲೆಸ್ಸಿಂಗ್ ಇದೆ ಅದು ನಿನಗೆ ಸಂಬಂಧಪಟ್ಟದ್ದು. ಇವತ್ತು ಈ ರಿಂಗ್ ಏನನ್ನು ತೋರಿಸ್ತದೆ? ಮುದ್ರೆ. ನಾವು ಕರ್ತನಿಗೆ ಸಂಬಂಧಪಟ್ಟವರು. ಆಮೇಲೆ ಕರ್ತನು ನಿನ್ನನ್ನು ಉಪಯೋಗಿಸಿದ್ದಾನೆ. ಆರ್ಡಿನರಿ ಸತ್ಯವೇದಲ್ಲಿ ಒಬ್ಬ ಒನಸಿಮನ್ ಅಂತ ಒಬ್ಬ ಭಕ್ತನಿದ್ದಾನೆ. ಅವನು ಗುಲಾಮನು, ಅವನು ಸ್ಲೇವ್ ಆಗಿದ್ದ. ಒಬ್ಬ ಐಶ್ವರ್ಯವಂತ ಫಿಲೋಮೆನನ ಮನೆಯಲ್ಲಿ ಅವನಿದ್ದವನು, ಗುಲಾಮನು, ಮಾರಾಟ ಪಟ್ಟವನು.
ಈ ಐಶ್ವರ್ಯವಂತನ ಮನೆಯಲ್ಲಿ ಗುಲಾಮನಾಗಿ ಸೇವೆ ಮಾಡಬೇಕು. ಆದ್ರೆ ಒಂದು ದಿವಸ ಅವನು ಓಡಿ ಹೋಗ್ತಾನೆ ಹೇಳದೆ. ಒಂದು ದಿವಸ ಅವನು ಹೇಳದೆ ಓಡಿ ಹೋಗ್ತಾನೆ. ಎಲ್ಲಿಂದ? ಫಿಲೋಮಿನನ ಮನೆಯಿಂದ. ಫಿಲೋಮಿನ ಐಶ್ವರ್ಯವಂತನು, ಆದ್ರೆ ರೋಮ್ ಸರ್ಕಾರದ ಕಾನೂನು ಪ್ರಕಾರ ಅವನಿಗೆ ಏನಾಗಬೇಕು? ಗುಲಾಮನಿಗೆ ಮರಣದಂಡನೆ ಶಿಕ್ಷೆ ಆಗ್ಬೇಕು. ಸತ್ಯವಿದ್ರೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಸತ್ಯದಲ್ಲಿ ಒಬ್ಬ ವ್ಯಕ್ತಿ ನಾನು ಫಿನಿಶ್ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಅವನು ಸಮಾಧಿಯಲ್ಲಿ ಮಲಗ್ತಿದ್ದಲ್ವಾ? ಅವನನ್ನು ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವನು ಬಂಧಿಸಲ್ಪಟ್ಟಿದ್ದ, ಅವನು ಬೆತ್ತಲಿದ್ದ, ಬಟ್ಟೆ ಕೂಡ ಆಗ್ತಿರ್ಲಿಲ್ಲ, ಸಮಾಧಿಯಲ್ಲೇ ವಾಸಿಸಿದ. ಆದ್ರೆ ಒಂದ್ ದಿವಸ ಯೇಸುಸ್ವಾಮಿ ಬಂದಾಗ ಅವನಿಗೆ ಬಿಡುಗಡೆ ಸಿಕ್ಕಿತು. ಅವನು ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ತನ್ನ ಮೈಯನ್ನು ಅವನು ಏನ್ ಮಾಡ್ತಿದ್ದ? ಗಾಯ ಮಾಡಿಕೊಳ್ತಿದ್ದ. ಯಾರು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವನು ಯಾರ ಮುಖವನ್ನು ನೋಡ್ಲಿಲ್ಲ, ಬೆಳಕು ನೋಡ್ಲಿಲ್ಲ, ಯಾರಿಗೆ ಪ್ರಯೋಜನವಿಲ್ಲದವನು, ಕುಟುಂಬದವರಿಗೆ ಪ್ರಯೋಜನ ಸಮಾಧಿಯಲ್ಲಿ ಮಲಗ್ತಿದ್ದ. ಯೇಸುಸ್ವಾಮಿ ಬಂದಾಗ ಅವನಿಗೆ ಬಿಡುಗಡೆ ಸಿಕ್ಕಿತು. ಈಗ ನಾವು ನೋಡ್ತಿದ್ದೇವೆ, ಅವನು ನಿಲ್ಲಿದ್ದಾನೆ, ಒಳ್ಳೆ ಬಟ್ಟೆ ಹಾಕಿಕೊಂಡು ಒಂದು ಚರ್ಚಿಗೆ ಹೋಗ್ತಿದ್ದಾನೆ. ಈಗ ಕೂತ್ಕೊಂಡಿದ್ದಾನೆ. ಯೇಸುಸ್ವಾಮಿ ಅವನು ನೋಡಿಕೊಂಡು, ನೀನು ಹೋಗು, ನಿನ್ನ ಮನೆಗೆ ಹೋಗಿಕೊಂಡು ಸ್ವಾಮಿ ನಿನ್ನ ಮೇಲೆ ಕರುಣೆ ಇಟ್ಟು ನಿನಗೆ ಎಂತೆಲ್ಲ ಉಪಕಾರ ಮಾಡಿದ್ದಾನೆ ಜನರಿಗೆ ಹೇಳು. ಈಗ ಅವನು ಯಾರಾಗಿದ್ದಾನೆ? ಫೇಮಸ್ ಪ್ರೀಚರ್. ದೆಕಪಲಿಗೆ ಹೋಗಿಕೊಂಡು ಸ್ವಾಮಿ ತನ್ನ ಮೇಲೆ ಕರುಣೆ ಏನೆಲ್ಲ ಮಾಡಿದ್ದಾನೆ ಅವನು ಸಾರುವುದಕ್ಕೆ ಪ್ರಾರಂಭ. ದೆಕ ಮೇಲೆ ಮೀನ್ಸ್ 10 ಸಿಟಿ, 10 ಪಟ್ಟಣಕ್ಕೆ ಹೋಗಿಕೊಂಡು ದೇವರು ಅವನ ಜೀವಿತದಲ್ಲಿ ಏನೆಲ್ಲ ಮಾಡಿದೆ ಎಂಬುದಾಗಿ ಅವನು ಸಾಕ್ಷಿ ಹೇಳ್ದ. ನಿಮ್ಗೊಬ್ಬರಿಗೆ ದೇವಸೇವಕರ ಪರಿಚಯ ಇರ್ಬೋದು ಆಂಧ್ರದಲ್ಲಿ, ಏಸನ್ ಎಂಬುದಾಗಿ ಅಲ್ವಾ? ಅವರ ಫಿಲ್ಮ್, ಅವರ ಜೀವನಚರ ಬಂದಿದೆ. ಒಬ್ಬ ಹಿಂದೂ ಹಿನ್ನೆಲೆಯಿಂದ ಬಂದಂತ ಒಬ್ಬ ವ್ಯಕ್ತಿ, ಐಶ್ವರ್ಯವಂತ ಫ್ಯಾಮಿಲಿ ಬಂದಂತ ಒಬ್ಬ ವ್ಯಕ್ತಿ. ಏಸನ್ನ 200ಕ್ಕಿಂತ ಮೇಲೆ ಸಭೆ ಸ್ಥಾಪಿಸಿದ್ರು. 1 ಲಕ್ಷಕ್ಕಿಂತ ಜನರಿಗೆ ದೀಕ್ಷಾ ಸ್ನಾನ ಕೊಟ್ಟರು. ಅವರು ಸಾಯುವಾಗ ಆಗಿನ ಮುಖ್ಯಮಂತ್ರಿ ಅವರು ಕೂಡ ಅವನ ಮರಣಕ್ಕೆ ಬಂದ್ರು. ಎಲ್ಲ ಬ್ಲಾಕ್ ಆಯ್ತು. ಇಡೀ ಲಕ್ಷಗಟ್ಟಲೆ ಜನರು ಅವ್ರನ್ನ ಮರಣಕ್ಕೆ ಸೇರಿ ಬಂದ್ರು. ಒಬ್ಬ 17ನೇ ವಯಸ್ಸಿನಲ್ಲಿ ಮಾನಸಿಕ ಕಾಯಿಲೆಯಿಂದ ಬಳಲ್ತಿದ್ದ. ಬಟ್ಟೆ ಹಾಕ್ತಿರ್ಲಿಲ್ಲ, ಡಸ್ಟ್ ಬಿನ್ ನಲ್ಲಿ ಇದ್ದಂತ ತಿಂಡಿಗಳನ್ನು ತಿಂತಿದ್ದ. ಎಲ್ಲ ಕಡೆಗೆ ತಂದೆ ಕರ್ಕೊಂಡು ಹೋಗುದು, ಎಲ್ಲ ಕಡೆಗೆ ಎಲ್ಲ ಬೇಕಾದ ಎಲ್ಲ ರೀತಿಯಲ್ಲಿ ಅವರಿಗೆ ಟ್ರೀಟ್ಮೆಂಟ್, ಧಾರ್ಮಿಕ ಎಲ್ಲ ಪೂಜೆ ಪುರಸ್ಕಾರ ಮಾಡಿ ಆಯ್ತು. ಮಾನಸಿಕವಾಗಿ ಬೆತ್ತಲಲ್ಲಿ ಅವನು ಕೂಡ ದಾರಿಯಲ್ಲಿ ಮಲಗ್ತಿದ್ದ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಿದ್ದ, ಡಸ್ಟ್ ಬಿನ್ ಇಂದ ತಿಂತಿದ್ದರು. ಏಸನ್ನ ದೇವರ ಸೇವಕರು, ಗ್ರೇಟ್ ಮ್ಯಾನ್ ಆಫ್ ಗಾಡ್. ಆದ್ರೆ ಒಂದು ದಿವಸ ಅವ್ರು ಹೀಗೆ ಹೋಗ್ತಿರುವಾಗ ಒಂದು ಮನೆಯಲ್ಲಿ ಆರಾಧನೆ ಆಗ್ತಿತ್ತು. ಬೆಳಕನ್ನು ನೋಡಿದ್ರು, ಅವರ ಲೈಫ್ ಚೇಂಜ್ ಆಯ್ತು. ಮೆಮೊರಿ ವಾಪಸ್ ಬಂತು, ಒಳ್ಳೆ ಬಟ್ಟೆ ಹಾಕಿದ್ರು, ದೇವರಿಂದ ಶಕ್ತವಾಗಿ ಉಪಯೋಗಿಸಲ್ಪಟ್ರು. ನಮ್ಮ ದೇವರು ನಮ್ಮನ್ನು ಉಪಯೋಗಿಸುವ ದೇವರಾಗಿದ್ದಾನೆ. ಆಮೇನ್. ಬೀಯಿಂಗ್ ಎ ಯೂಸ್ಫುಲ್ ವೆಸಲ್ ಟು ಗಾಡ್. ನಮ್ಮ ದೇವರು ನಮ್ಮನ್ನು ಒಳ್ಳೆಯ ಪಾತ್ರೆಯಾಗಿ ಉಪಯೋಗಿಸುವ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನಮ್ಮನ್ನು ಸಮರ್ಪಿಸಿಕೊಡುವ. ನನ್ನಿಂದ ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ, ನನ್ನಿಂದ ಏನ್ ಮಾಡ್ಲಿಕ್ಕೆ ಆಗೋದು ಆಲೋಚನೆ ಮಾಡಿರಿ. ದೇವರು ಆರ್ಡಿನರಿ ಪೀಪಲ್ ಅನ್ನೇ ಆತನು ಉಪಯೋಗಿಸುವ ದೇವರಾಗಿದ್ದಾನೆ. ಆಮೇಲೆ ಎಷ್ಟು ಆರ್ಡಿನರಿ ಕಾರ್ಯ ಮಾಡುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ಅದಕ್ಕೋಸ್ಕರ ನಾವು ಲೋಕಕ್ಕೆ ಬೆಳಕಾಗಿದೆ.